ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ಸ್ಮರಣಾತ್ ಭವೇತ್. ನಮೋಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪದವಾಕ್ಯಪ್ರಮಾಣಾದಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾನ್ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಶ್ರೀಮದ್ಭಾಗವತ ಪುರಾಣಗಳಲ್ಲೇ ರಾಜ ಅಂತ ಅದನ್ನು ಕರೀತಾರೆ. ಪದ್ಮಪುರಾಣ ಭಾಗವತದ ಒಂದು ಹಿರಿಮೆಯನ್ನು ಸಾರುತ್ತಾ ಇದೆ. ಕಾಲವ್ಯಾಲ ಮುಖಾಲೀಡ ಜಗತ್ರಾಣ ವಿಧಾಯಕಂ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌಕೀರೇಣ ಭಾಷಿತಂ. ಅಂದರೆ ಈ ಕಾಲ ಎಂಬತಕ್ಕಂತಹ ಒಂದು ಸರ್ಪ, ಆ ಸರ್ಪದ ಮುಖದಲ್ಲಿ ನಾವೆಲ್ಲರೂ ಸಿಕ್ಕಿಹಾಕ್ಕೊಂಡಿದ್ದೇವೆ. ಹಾಗಾಗಿ ಅಂತಹ ಕಾಲವ್ಯಾಲ ಮುಖಾಲೀಢ ಆ ಕಾಳಸರ್ಪ ನಮ್ಮನ್ನು ನುಂಗ್ತಾ ಇದೆ. ದಿನೇ ದಿನೇ ನಮ್ಮನ್ನು ಕಬಳಿಸ್ತಾ ಬರ್ತಾ ಇದೆ. ಅಂತಹ ಕಾಲವೆಂಬತಕ್ಕಂತಹ ಸರ್ಪದಿಂದ ನಾವು ಪಾರಾಗಬೇಕು ಅಂತಾದರೆ ಅದಕ್ಕಿರುವಂಥದ್ದು ಕೇವಲ ಒಂದೇ ಒಂದು ಮಾರ್ಗ, ಅದು ಶ್ರೀಮದ್ಭಾಗವತಂ ಶಾಸ್ತ್ರಂ. ಶ್ರೀಮದ್ಭಾಗವತ ಶ್ರವಣವನ್ನು ಮಾಡುವುದರಿಂದ ಆ ಕಾಲನ ಹಿಡಿತದಿಂದ ನಾವು ಪಾರಾಗಬಹುದಾಗಿದೆ. ಅಂತಹ ಅದ್ಭುತವಾದ ಶಾಸ್ತ್ರ ಅದು ಕಲೌಕೀರೇಣ ಭಾಷಿತಂ. ಶುಕಾಚಾರ್ಯರು ಅದನ್ನು ನಮಗೆ ದಯಪಾಲಿಸಿದ್ದಾರೆ. ಅಂತಹ ಉತ್ತಮವಾದ ಶಾಸ್ತ್ರ ಶ್ರೀಮದ್ಭಾಗವತ ಶಾಸ್ತ್ರ. ಇದು ಸಾಮಾನ್ಯವಾಗಿ ಏನೋ ಒಂದು ಉದಾಹರಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿರುವಂಥ ಮಾತಲ್ಲ. ಆಯುರ್ಹರತಿ ವೈಪುಂಸಾಂ ಉದ್ಯನ್ ಅಸ್ತಂಚ ಎನ್ನಸೌ ಅಂತ ಶಾಸ್ತ್ರ ಹೇಳುವಂಥ ಮಾತು. ಕಾಲ ನಮ್ಮ ಆಯುಷ್ಯವನ್ನು ಹೇಗೆ ಹರಣ ಮಾಡ್ತಾ ಇದೆ ಅಂತಂದರೆ, ಒಂದು ದಿನ ಸೂರ್ಯೋದಯ ಆಯಿತು, ಅವತ್ತು ಸೂರ್ಯಾಸ್ತ ಆಯಿತು ಅಂತಂದರೆ ನಮ್ಮ ಜೀವನದ ಒಂದು ದಿನ ಕಳೆದಿದೆ ಅಂತ ಅರ್ಥ. ಹಾಗಾದರೆ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಾದರೆ ಉತ್ತಮ ಶ್ಲೋಕವಾರ್ತಯ ಪರಮಾತ್ಮನ ಗುಣಗಾನವನ್ನು, ಭಗವದ್ಭಕ್ತರ ಕಥೆಗಳನ್ನು ಶ್ರವಣ ಮಾಡಿದ್ದೇವೆ ಅಂತಾದರೆ ಅವತ್ತಿನ ದಿವಸ ಅದು ಸಾರ್ಥಕ. ಇಲ್ಲ ಅಂತಾದ ಪಕ್ಷದಲ್ಲಿ ನಮ್ಮ ಇಡೀ ಜನ್ಮ ವ್ಯರ್ಥ ಆಗತ್ತೆ ಅಂತ ಭಾಗವತ ಮಾಹಾತ್ಮ್ಯವೂ ಹೇಳ್ತಾ ಇದೆ. ಹಾಗೆ ಸಕಲ ಶಾಸ್ತ್ರಗಳು ಕೂಡ ಕೊಂಡಾಡ್ತಾ ಇದೆ. ಈ ವಿಚಾರವನ್ನು ಮನುಷ್ಯನನ್ನು ಒಬ್ಬನ್ನು ಹೊರತುಪಡಿಸಿ ಬೇರೆ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಕೂಡ ಪಾಲನೆ ಮಾಡ್ತಾ ಇದೆ. ಸಂಧ್ಯಾಕಾಲದಲ್ಲಿ ಆ ಹಕ್ಕಿಗಳೆಲ್ಲವೂ ಕೂಡ ಕಲರವವನ್ನು ಮಾಡ್ತಾ ಇದೆ. ಅಂದರೆ ಇದರ ಅರ್ಥ ಪಶು ಪಕ್ಷಿ ಪ್ರಾಣಿಗಳಿಗೂ ಇದು ಭಗವಂತನನ್ನು ಸ್ತೋತ್ರ ಮಾಡುವ ಕಾಲ ಅನ್ನೋ ಎಚ್ಚರ ಇದೆ. ಆದರೆ ನಾವು ಎಚ್ಚರ ಇಲ್ಲದೆ ಆ ಸಮಯದಲ್ಲಿ ಮಲಗಿರ್ತೇವೆ. ಹಾಗಾದರೆ ಇಂತಹ
ಆ ದಿನ ನಮ್ಮದು ಕಳೀತಾ ಇದೆ ಅಂತಂದರೆ ನಮ್ಮ ಜೀವನ ಅದು ವ್ಯರ್ಥ ಆಗ್ತಾ ಇದೆ, ನಾವು ಮೃತ್ಯುವಿನ ಸಮೀಪಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಅರ್ಥ. ಹಾಗಾದರೆ ಈ ರೀತಿ ನಾವು ಜೀವನವನ್ನು ಕಳೆದರೆ ಅದು ಮುಂದಿನ ಜನ್ಮದಲ್ಲೂ ಅದೇ ರೀತಿ ನಮಗೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಾಲನ ಹಿಡಿತಕ್ಕೆ ನಾವು ಸಿಗದೆ ಕಾಲವನ್ನು ಮೆಟ್ಟಿ ನಿಂತು ಪರಮಾತ್ಮನನ್ನು ನಾವು ಪಡೆಯಬೇಕು ಅಂತಾದರೆ ನಾವು ಮಾಡಬೇಕಾಗಿರೋದು ಕಲೌ ಕೀರೇಣ ಭಾಷಿತಂ. ಆ ಶುಕಾಚಾರ್ಯರಿಂದ ಪ್ರಾರಂಭವಾದ ಪ್ರವರ್ತಿತವಾದ ಯಾವ ಭಾಗವತ ಇದೆ ಆ ಭಾಗವತ ಶಾಸ್ತ್ರವನ್ನು ನಿರಂತರ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪದ್ಮಪುರಾಣದ ಮಹಾತ್ಮೆಯಲ್ಲಿ ಹೇಳುವಂತೆ ಶ್ಲೋಕಂಬ ಶ್ಲೋಕಪಾದಂಬ ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯದಲ್ಲಿ ಒಂದು ಶ್ಲೋಕ ಅಥವಾ ಶ್ಲೋಕದ 1-2 ಪಾದಗಳು, ಅದೂ ಇಲ್ಲ ಅಂತ ಆದರೆ ಅರ್ಧಂಬ ಅಂತ ಹೇಳ್ತಾರೆ. ಅಂದರೆ ಒಂದು ಅರ್ಧ ಶ್ಲೋಕವನ್ನಾದರೂ ಕಡೆಯ ಪಕ್ಷ ಆ ಭಾಗವತದಲ್ಲಿ ಬರುವಂತಹ ಒಂದು ವ್ಯಕ್ತಿಯ ಘಟನೆಯನ್ನಾಗಲಿ ಅಥವಾ ಒಂದು ಪದದ ವಿಚಾರವನ್ನಾಗಲಿ ನಾವು ಪ್ರತಿನಿತ್ಯ ಮಾಡಬೇಕು. ಯಾವತ್ತು ನಾವು ಭಾಗವತದ ಶ್ರವಣವನ್ನು ಮಾಡಿಲ್ಲ, ಭಾಗವತದ ವಿಚಾರಗಳನ್ನು ಮನನ ಮಾಡಿಲ್ಲ, ಅವತ್ತು ನಮ್ಮ ಜೀವನ ವ್ಯರ್ಥ ಅಂತ ಪದ್ಮಪುರಾಣ ಮಹಾತ್ಮೆಯಲ್ಲಿ ತಿಳಿಸ್ತಾ ಇದೆ. ಅಂದರೆ ಇಷ್ಟು ಸುಲಭವಾದ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಒಂದು ಅರ್ಧ ಶ್ಲೋಕ ಅಥವಾ ಅರ್ಧ ಪಾದ ಹೇಳಿಬಿಟ್ರೆ ಸಾಕು ಅಂತ ಅರ್ಥ ಅಲ್ಲ. ಅರ್ಧ ಪಾದವನ್ನು ಹೇಳಿದ್ರೇ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅನ್ನೋದಾದರೆ ಅದರಲ್ಲಿ ಬರುವಂತಹ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಶ್ರವಣವನ್ನು ಮಾಡಿದಾಗ ಆ ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಅಷ್ಟು ಸುಲಭವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಇಡೀ 24 ಗಂಟೆಯಲ್ಲಿ 12 ಗಂಟೆ ನಾವು ನಿದ್ರೆಯಲ್ಲಿ ಕಳೆದರೂ ಇನ್ನು 12 ಗಂಟೆಯಲ್ಲಿ ಒಂದು ಅರ್ಧ ಶ್ಲೋಕ ಅಥವಾ ಒಂದು ಶ್ಲೋಕವನ್ನು ಮನನ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮಗೆ ಹಸಿವಾದಾಗ ಊಟ ಮಾಡ್ತೀವಿ, ಸ್ವಲ್ಪ ಆಲಸ್ಯ ಆದಾಗ ವಿಶ್ರಾಂತಿಯನ್ನು ತಗೊಳ್ತೀವಿ. ಆ ಸಂದರ್ಭದಲ್ಲಿ ಆದರೂ ಕೇಳುವ ಸಾಧ್ಯತೆಗಳಿದೆ. ನಮಗೆ ಅರ್ಥ ಆಗೋದಿಲ್ಲ, ನಮಗೆ ಮನನ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೂ ಭಾಗವತಾದಿ ಪುರಾಣಗಳನ್ನು ಹೇಳಿರತಕ್ಕಂತಹ ಮಹಾನುಭಾವರೆಲ್ಲ ಇದ್ದಾರೆ. ಅದನ್ನು ಕನ್ನಡದಲ್ಲಿ ಸಂಗ್ರಹ ಮಾಡಿರತಕ್ಕಂತಹ ಅನೇಕ ದಾಸರ ಪದ್ಯ ಸುಳಾದಿಗಳಿದೆ. ಹೀಗಿರುವಾಗ ಯಾವುದಾದ್ರೂ ಇವತ್ತು ಸಾಕಷ್ಟು ಸೌಲಭ್ಯಗಳಿದೆ. ನಾವು ಒಂದು ಭೋಜನವನ್ನು ಮಾಡುವಾಗ ಅಥವಾ ಯಾವ ಕೆಲಸ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಕೂತಾಗಲಿ ನಾವು ಇನ್ನೊಬ್ಬರು ಹೇಳಿದ್ದನ್ನಾದರಾಗಲಿ ಅಥವಾ ನಾವೇ ಅದರ ಬಗ್ಗೆ ವಿಚಾರ ಮಾಡುವುದನ್ನಾಗಲಿ ಕಡೆಯ ಪಕ್ಷ ದಿನಕ್ಕೆ ಒಂದು 5 ನಿಮಿಷವನ್ನಾದರೂ ನಾವು ಮಾಡಿದ್ದೆ ಅಂತಾದರೆ ನಾವು ಪದ್ಮಪುರಾಣದಲ್ಲಿ ತಿಳಿಸಿದಂತೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬಹುದು. ಹಾಗಾಗಿ ಅಂತಹ ಅದ್ಭುತವಾದ ಶಾಸ್ತ್ರ ಅದು ಶ್ರೀಮದ್ ಭಾಗವತ ಶಾಸ್ತ್ರ. ಇಂತಹ ಶಾಸ್ತ್ರದ ಮಹಿಮೆ ಏನು ಅನ್ನೋದನ್ನು ತಿಳಿಸ್ಬೇಕಾದರೆ ಕಲೌ ಕೀರೇಣ ಭಾಷಿತಂ ಅಂತ ಹೇಳಿ. ಈ ಕಲಿಗಾಲ ಎಷ್ಟು ಅಂತಂದರೆ ಇದರಷ್ಟು ಕೆಟ್ಟ ಕಾಲ ಮತ್ತೊಂದಿಲ್ಲ. ಆದರೆ ಅಷ್ಟೇ ಒಳ್ಳೆಯ ಕಾಲ ಅಂತಂದ್ರೆ ಇದು ಕಲಿಗಾಲ. ಯಾಕೆ ಅಂದರೆ ಈ ಕಲಿಗಾಲದಲ್ಲಿ ಎಲ್ಲರೂ ಕೂಡ ಪರಮಾತ್ಮನನ್ನು ಮರೆತಿರ್ತಾರೆ. ಆದರೆ ಕಲಿಗಾಲದ ಮಹತ್ವ ಏನು ಅಂತಂದರೆ ಕೇವಲ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದರಿಂದ ತಪಸ್ಸನ್ನು ಮಾಡಿದಾಗ ಏನು ಫಲವನ್ನು ಪಡೆಯಬಹುದು ಆ ಫಲವನ್ನು ನಾವು ಕೇವಲ ಕಲೌ ಕೇಶವ ಕೀರ್ತನ, ಆ ಪರಮಾತ್ಮನ ಸ್ಮರಣೆಯಿಂದ ನಾವು ತಪಸ್ಸನ್ನು ಮಾಡಿದಾಗ ಏನು ಫಲವನ್ನು ಪಡಿತೀವೋ ಅದಕ್ಕೂ ಹೆಚ್ಚಿನ ಫಲವನ್ನು ಈ ಪರಮಾತ್ಮನ ಕಥೆಯ ನಾಮಸ್ಮರಣೆಯಿಂದ ನಾವು ಪಡೀತಾ ಇದ್ದೇವೆ. ಅಂತಹ ಕಲಿಗಾಲ, ಆ ಕಲಿಗಾಲದಲ್ಲಿ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಯಂ ರುದ್ರದೇವರು ಶುಕರೂಪದಿಂದ ತಾವು ಬಂದು ಭಾಗವತವನ್ನು ನಮಗೆ ದಯಪಾಲಿಸಿದ್ದಾರೆ. ಅಂತಹ ಕಲೌ ಕೀರೇಣ ಭಾಷಿತಂ, ಆ ಕಲಿಗಾಲದಲ್ಲಿ ರುದ್ರದೇವರು ಅಂದರೆ ಶುಕಾಚಾರ್ಯರು ಇದನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ನಾವು ಅರ್ಥವನ್ನು ಮಾಡಿಕೊಳ್ಬೇಕಾಗಿರೋದು, ರುದ್ರದೇವರಿಂದ ಅಂದರೆ ಶುಕಾಚಾರ್ಯರಿಂದ ಈ ಭಾಗವತ ನಮಗೆ ದೊರೆತಿದೆ ಅಂತಂದರೆ ಇದರ ಅನುಸಂಧಾನ ನಾವು ಹೇಗೆ ಮಾಡಬೇಕು ಅಂದರೆ, ರುದ್ರದೇವರು ಅಂತಂದರೆ ಮನಸ್ಸನ್ನು ನಿಯಮನ ಮಾಡತಕ್ಕಂತಹ ಮಹಾನುಭಾವರು, ವೈಷ್ಣವೋತ್ತಮರು. ಅಂತಹ ವೈಷ್ಣವೋತ್ತಮರಾಗಿರತಕ್ಕಂತಹ ರುದ್ರದೇವರು ಹೇಳಿದ್ದಾರೆ ಅಂತಂದರೆ ನಾವು ನಮ್ಮ ಮನಸ್ಸನ್ನಿಟ್ಟು
ಆ ಭಾಗವತವನ್ನು ಕೇಳಬೇಕು. ಅಂದರೆ ನಮ್ಮ ಮನಸ್ಸಲ್ಲೇ ಭಾಗವತ ನೆಲೆ ಊರಿದಾಗ ನಾವು ಈ ಕಾಲನ ತೆಕ್ಕೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಮನೋನಿಯಾಮಕರಾಗಿರತಕ್ಕಂತಹ ರುದ್ರದೇವರು ಶುಕರೂಪದಿಂದ ನಮಗೆ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಈ ಭಾಗವತ ಗ್ರಂಥವನ್ನು ನಾವು ಶ್ರದ್ಧೆಯಿಂದ ಕೇಳಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಮಾಹಾತ್ಮೆಯಲ್ಲಿ ಹೇಳಿದಂತೆ ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕ, ಅರ್ಧ ಪಾದ ಇದನ್ನು ನಾವು ಕೇಳಿದಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತಂದರೆ ಯಾವ ರೀತಿ ಅಂತ ಹೇಳುವಾಗ ಅದಕ್ಕೆ ಹೇಳ್ತಾರೆ, ಗುರು ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇರಬೇಕು, ಮತ್ತು ಈ ಕಥಾಶ್ರವಣದಲ್ಲಿ ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಇವು ಮೂರಿದ್ದಾಗ ನಾವು ಅರ್ಧ ಶ್ಲೋಕವನ್ನು ಕೇಳಿದರೂ ಕೂಡ ಅದರಿಂದ ನಮಗೆ ಫಲ ಸಿಗತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ನಾವು ಭಾಗವತವನ್ನು ಕೇಳಬೇಕಾದರೆ ಯಾರು ಬೇಕಾದರೂ ಕೇಳಬಹುದು, ಆದರೆ ಕೇಳಬೇಕಾದ್ರೆ ನಮಗೆ ಒಂದು ಅರ್ಹತೆ ಬೇಕು. ಇವತ್ತು MBBS ಅಥವಾ ಇಂಜಿನಿಯರಿಂಗ್ ಏನಾದರೂ ಮಾಡಬೇಕಾದ್ರೆ ನಮಗೆ ಒಂದು ಕ್ವಾಲಿಫಿಕೇಷನ್ ಅಂತ ಬೇಕು. ಇಂಥ ವಿದ್ಯಾರ್ಹತೆ ಇದ್ದರೆ ಇವನು ಇಂತಹ ಶಾಸ್ತ್ರವನ್ನು ಕಲೀಲಿಕ್ಕೆ ಅವನಿಗೆ ಅರ್ಹತೆ ಇದೆ ಅಂತ. ಯಾವುದೋ ಲೌಕಿಕವಾದ ವಿದ್ಯೆಯನ್ನು ಕಲಿಯಲಿಕ್ಕೆ ನಮಗೆ ಅರ್ಹತೆ ಬೇಕು ಅಂತಾದರೆ, ನಮ್ಮ ಇಡೀ ಸಂಸಾರವನ್ನು ದೂರ ಮಾಡತಕ್ಕಂತಹ, ನಮ್ಮ ಎಲ್ಲ ರೀತಿಯ ಆನಂದವನ್ನು ನಮಗೆ ಒದಗಿಸಿಕೊಡುವಂತಹ, ವಿಶೇಷವಾಗಿ ಪರಮಾತ್ಮನ ಅತ್ಯಂತ ಪ್ರೀತಿಯನ್ನು ನಮಗೆ ತಂದು ಕೊಡಬಹುದಾದ ಈ ಭಾಗವತಾದಿ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು ಅಂತಾದರೆ ಅದಕ್ಕೂ ನಮಗೆ ಅರ್ಹತೆ ಬೇಕು. ಆದರೆ ಈ ಅರ್ಹತೆಯನ್ನು ಪಡೆದುಕೊಳ್ಳಲಿಕ್ಕೆ ನಾವೇನೋ ದೊಡ್ಡ ದೊಡ್ಡ ದುಡ್ಡನ್ನು ಕೊಡಬೇಕು ಅಂತಿಲ್ಲ, ಭಾರೀ ಮೊತ್ತವನ್ನು ಕೊಡಬೇಕು ಅಂತಿಲ್ಲ, ಅಥವಾ ಯಾರ್ದಾದ್ರೂ ರೆಕಮೆಂಡೇಷನ್ ಬೇಕು ಅಂತಿಲ್ಲ, ಯಾರೋ ಮಂತ್ರಿಗಳು ಅಥವಾ ಮಿನಿಸ್ಟರ್ಗಳು ಇವರ ಒಂದು ರೆಕಮೆಂಡೇಷನ್ ಬೇಕು ಅಂತಿಲ್ಲ. ನಾವು ಮಾಡಬೇಕಾಗಿರೋದು ಶ್ರದ್ಧೆಯನ್ನು ಗಳಿಸ್ಕೊಳ್ಬೇಕು. ಅಂದರೆ ಯಾವ ವಿಷಯವನ್ನು ನಾವು ಕೇಳಲಿಕ್ಕೆ, ಮನನ ಮಾಡಲಿಕ್ಕೆ ಅಂತ ನಾವು ಪ್ರವೃತ್ತರಾಗಿದ್ದೇವೋ ಆ ವಿಷಯದಲ್ಲಿ ಅಲ್ಲಿ ಬರತಕ್ಕಂಥ ಪ್ರಸಂಗಗಳ ಬಗ್ಗೆ ನಮಗೆ ಶ್ರದ್ಧೆ ಅನ್ನೋದು ಅತ್ಯಂತ ಮುಖ್ಯ. ಜೊತೆಗೆ ಗುರು ಹಿರಿಯರ ಮಾತಿನಲ್ಲಿ ವಿಶ್ವಾಸ ಅಂತ ಹೇಳ್ತಾರೆ. ಇವತ್ತು ನಮಗೆ ತುಂಬ ಕಡಿಮೆ ಆಗಿರೋದು ಅಂತಂದರೆ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಸರಿಯಾದ ಫಲ ನಮಗೆ ಸಿಗಬೇಕು ಅಂತಾದರೆ ನಾವು ಮಾಡಬೇಕಾಗಿರೋದು ಆ ಗ್ರಂಥದಲ್ಲಿ, ಗ್ರಂಥ ಪ್ರತಿಪಾದ್ಯನಾದ ದೇವತೆಗಳಲ್ಲಿ ಮತ್ತು ಯಾರು ಆ ಗ್ರಂಥವನ್ನು ಕೊಟ್ಟಿದ್ದಾರೋ ಅಂತಹ ಗುರುಗಳಲ್ಲಿ ನಾವು ಶ್ರದ್ಧೆಯನ್ನು ಮಾಡಿದಾಗ ಅದು ನಮಗೆ ಫಲವನ್ನು ಕೊಡುತ್ತೆ. ಹಾಗಾಗಿ ಅಂತಹ ಗುರುಗಳ ಅನುಗ್ರಹ ಆಗಿದೆ ಅಂತಾದರೆ ತಸ್ಯೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ತಾರೆ. ಅಂದರೆ ಗುರುಗಳ ಅನುಗ್ರಹ ಆಗಿದೆ ಅಂತಂದರೆ ಏತೆ ಕಥಿತಾ ಅರ್ಥಾ ಪ್ರಕಾಶಂತೆ, ಅಂದರೆ ಗುರುಗಳು ಯಾವ ಯಾವ ವಿಷಯಗಳನ್ನು ನಮಗೆ ಹೇಳಿಕೊಟ್ಟಿರ್ತಾರೋ ಅದೆಲ್ಲವೂ ನಮಗೆ ಸಿದ್ಧಿಸುತ್ತೆ. ವ್ಯಾಖ್ಯಾನಕಾರರು ಹೇಳ್ತಾರೆ ತಸ್ಯೈತೆ ಅಕಥಿತಾ ಅರ್ಥಾ, ಅಂದರೆ ಕಥಿತಾ ಅರ್ಥ, ಗುರುಗಳು ಹೇಳಿದ ವಿಷಯಗಳು ನಮ್ಮ ತಲೆಯಲ್ಲಿ ಕೂಡತ್ತೆ. ಗುರುಗಳ ಅನುಗ್ರಹ ಆಯಿತು ಅಂತಾದರೆ ಅವರು ಹೇಳದೆ ಉಳಿಸಿರುವಂತಹ ಅನೇಕ ವಿಚಾರಗಳು ಕೂಡ ಗುರುಗಳ ಅನುಗ್ರಹದಿಂದ ನಮಗೆ ಸ್ಫುರಣೆ ಆಗತ್ತೆ. ನಾವು ಇದನ್ನು ಧೌಮ್ಯ ಮುಂತಾದ ಅನೇಕ ಋಷಿಗಳ ಕಥೆಯಲ್ಲಿ ನಾವು ಕೇಳಿದ್ದೇವೆ. ಹಾಗಾದರೆ ಅಂತಹ ಗುರುಗಳ ಅನುಗ್ರಹವನ್ನು ನಾವು ಪಡೆದುಕೊಂಡಿದ್ದೇವೆ ಅಂತಂದರೆ ನಾವು ಕೇಳಿದ ವಿಷಯ ನಮ್ಮ ತಲೆಯಲ್ಲಿ ನಿರಂತರವಾಗಿ ಅದು ಉಳಿಯುತ್ತೆ, ಅದರಿಂದ ನಮಗೆ ಫಲ ಇದೆ ಅಂತ ಸ್ಪಷ್ಟಪಡಿಸ್ತಾ, ಹಾಗಾದರೆ ಈ ಭಾಗವತವನ್ನು ನಾವು ಶ್ರವಣ ಮಾಡುವ ಅರ್ಹತೆಯನ್ನು ಪಡೆದುಕೊಳ್ಳಬೇಕು ಅಂತಾದರೆ ನಮ್ಮ ಗುರು ಹಿರಿಯರಲ್ಲಿ, ನಮ್ಮ ಗುರು ಪರಂಪರೆ ಏನಿದೆ ಅದರಲ್ಲಿ ವಿಶ್ವಾಸವನ್ನು ಇಡಬೇಕು. ಜೊತೆಗೆ ಮನಸ್ಸು ಸ್ಥಿರವಾಗಿರಬೇಕು. ಆಮೇಲೆ ಕೇಳುವಂತಹ ಕಥಾಪ್ರಸಂಗದಲ್ಲಿ ಶ್ರದ್ಧೆ, ಆಸಕ್ತಿ ಅನ್ನೋದು ಇದ್ದಾಗ ಈ ಭಾಗವತ ಕೇಳುವಂಥ ಅರ್ಹತೆ ನಮಗೆ ಸಿಗತ್ತೆ ಅನ್ನೋದನ್ನು ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಅಂತಹ ಭಾಗವತ ಪುರಾಣವನ್ನು ಕಲೌ ಕೀರೇಣ ಭಾಷಿತಂ, ಕಲಿಗಾಲದಲ್ಲಿ ಮನುಷ್ಯರ ಅನೇಕ ದುರಿತಗಳನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರುದ್ರದೇವರು ತಾವು ಶುಕರೂಪದಿಂದ ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರವನ್ನು ಮಾಡಿ ಈ ಭಾಗವತ ಶಾಸ್ತ್ರವನ್ನು ಇಲ್ಲಿಯ ತನಕ ಬರಲಿಕ್ಕೆ ಅವರೊಬ್ಬರು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಪ್ರವರ್ತಕರು ಅನ್ನೋ ಕಾರಣದಿಂದ ಅವರು ಗುರುಗಳು, ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುತ್ತಾರೆ ಅನ್ನೋ ಕಾರಣಕ್ಕಾಗಿಯೂ ಆ ರುದ್ರದೇವರ ಅನುಗ್ರಹವನ್ನು ನಾವು ಪಡೆಯಬೇಕು. ಅಂತಹ ರುದ್ರದೇವರ ಅನುಗ್ರಹವನ್ನು ಪಡೆದು ಈ ಶ್ರೀಮದ್ ಭಾಗವತಂ ಶಾಸ್ತ್ರಂ, ಈ ಭಾಗವತ ಶಾಸ್ತ್ರವನ್ನು
ನಾವು ಅನುಸಂಧಾನ ಮಾಡಿದಾಗ ರುದ್ರದೇವರ ಅನುಗ್ರಹ, ಗುರುಗಳ ಅನುಗ್ರಹ, ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗತ್ತೆ ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಈ ಪರ್ವಕಾಲದಲ್ಲಿ, ಪ್ರೋಷ್ಠಪದಿಯ ಪರ್ವಕಾಲದಲ್ಲಿ ಯಥಾಶಕ್ತಿಯಾಗಿ ಭಾಗವತದ ಶ್ರವಣವನ್ನು ನಾವು ಪ್ರಾತಸ್ಮರಣೀಯರಾಗಿರತಕ್ಕಂತಹ ಶ್ರೀಪಾದರಾಜರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ನಾವು ನೆಲೆಸಿದ್ದೇವೆ. ಅದೇ ರೀತಿಯಾಗಿ ಗುರುಗಳ ಸನ್ನಿಧಾನ ಶ್ರೀಪಾದರಾಜ ಮಠಾಧೀಶರಾಗಿರತಕ್ಕಂತಹ ಸುಜಯನದಿ ತೀರ್ಥರ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ, ಹಾಗೆ ಇನ್ನು ಅನೇಕ ತಪೋ ಕ್ಷೇತ್ರವಾಗಿರತಕ್ಕಂತಹ ಈ ನರಸಿಂಹ ತೀರ್ಥ ಕ್ಷೇತ್ರದಲ್ಲಿ ನಾವು ನೆಲೆಸಿದ್ದೇವೆ. ಇಲ್ಲಿ ಏನೇನು ನಾವು ಹೇಳಬೇಕು ಅಂತ ನಮ್ಮ ಪ್ರೇರಣೆ ಆಗ್ತಾ ಇದೆ ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ರುದ್ರದೇವರು ನಮ್ಮಲ್ಲಿ ನಿಂತು ಅವರು ನುಡಿಸ್ತಾ ಇದ್ದಾರೆ. ಅದನ್ನು ಯಥಾಶಕ್ತಿಯಾಗಿ ನಾವು ಮನನ ಮಾಡೋಣ. ಪ್ರಾರಂಭದಲ್ಲಿ ಪದ್ಮಪುರಾಣದ ಮಹತ್ವ, ಭಾಗವತದ ಮಹಾತ್ಮ್ಯವನ್ನು ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಅದರಲ್ಲಿ ಬರುವಂತಹ ಕಥೆ ಸಾಮಾನ್ಯ ಪರಿಚಯ ಇರುವಂಥದ್ದು. ಅಂದರೆ ಒಬ್ಬ ನಾರದರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಾಗ ಅಲ್ಲಿ ಇರತಕ್ಕಂಥ ಕಲಿಗಾಲ ಪ್ರಾರಂಭದ ಸಂದರ್ಭದಲ್ಲಿ ಜನರಿಗೆ ನಾನಾ ರೀತಿಯ ಕ್ಲೇಶಗಳು ಅದು ಬರ್ತಾ ಇದೆ. ಅದನ್ನು ನೋಡಿ ಅವರಿಗೆ ವ್ಯಥೆಯಾಗಿದೆ. ಇನ್ನೇನು ಹೊರಡಬೇಕು ಅಂತಿದ್ದಾಗ ಆ ಸಂದರ್ಭದಲ್ಲಿ ಕೃಷ್ಣನ ಸನ್ನಿಧಾನಕ್ಕೆ ಬರ್ತಾರೆ, ದ್ವಾರಕೆಗೆ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲೊಂದು ವಿಚಿತ್ರವಾದ ಘಟನೆಯನ್ನು ಅವರು ಕಾಣ್ತಾರೆ. ಒಬ್ಬ ಹೆಣ್ಣು ಮಗಳು, ಅವಳ ತೊಡೆಯ ಮೇಲೆ ಆ ಕಡೆ ಈ ಕಡೆಯಲ್ಲಿ ಇಬ್ಬರು ಮುದುಕರು ತಾವು ಮಲ್ಕೊಂಡಿದ್ದಾರೆ. ಅವರು ತುಂಬ ದುಃಖ ಪಡ್ತಾ ಇದ್ದಾಳೆ ಆ ಹೆಣ್ಣು ಮಗಳು. ಅದನ್ನು ನೋಡಿ ನಾರದರಿಗೆ ತುಂಬ ಕರುಣೆ ಉಂಟಾಗಿ ಅವಳ ಬಳಿಗೆ ಹೋಗಿ ಕೇಳ್ತಾರೆ, ಯಾರು ನೀನು ಅಂತ. ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳೆ, ಭಕ್ತಿ ಅಂತ ನನ್ನ ಹೆಸರು, ಇವರಿಬ್ಬರು ನನ್ನ ಮಕ್ಕಳು, ಜ್ಞಾನ ವೈರಾಗ್ಯ ಅಂತ ಇವರ ಹೆಸರು. ಈ ರೀತಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದೆ, ನನಗೇನೋ ಚೈತನ್ಯ ಸಿಕ್ತು, ಆದರೆ ನನ್ನ ಮಕ್ಕಳು ಇನ್ನೂ ಹಾಗೆ ಅವರಿಗೆ ಚೈತನ್ಯ ಅನ್ನೋದು ಬಂದಿಲ್ಲ ಅಂತ ಹೇಳಿದಾಗ ನಾರದರಿಗೆ ತುಂಬ ಆಶ್ಚರ್ಯ ಆಗತ್ತಂತೆ. ಅಂದರೆ ಆಶ್ಚರ್ಯ ಅಂದರೆ ಸಾಮಾನ್ಯ ಜನರಿಗೆ ಆಶ್ಚರ್ಯ ಆಗುವಂಥ ಪ್ರಸಂಗವನ್ನು ನಾರದರು ತೋರಿಸ್ತಾ ಇದ್ದಾರೆ. ಲೋಕದ ರೀತಿ ಹೇಗೆ ಅಂತಂದರೆ, ತಾಯಿ ಮುದುಕಿಯಾಗಿರ್ತಾಳೆ, ಅಂದರೆ ತಂದೆ ತಾಯಿಗಳು ವೃದ್ಧರಾಗಿದ್ದಾಗ ಮಕ್ಕಳು ಯೌವನದಲ್ಲಿ ಇರ್ತಾರೆ. ಆದರೆ ಇಲ್ಲಿ ವಿಪರೀತವಾಗಿದೆ, ತಾಯಿ ಯೌವನದಲ್ಲಿದ್ದಾಳೆ, ಮಕ್ಕಳಾಗಿರತಕ್ಕಂಥ ಜ್ಞಾನವೀರಾಗಿ ಇಬ್ಬರು ಕೂಡ ಮುದುಕರಾಗಿ ಏಳ್ಲಿಕ್ಕಾಗ್ತಾ ಇಲ್ಲ, ಕಣ್ಣು ಬಿಡಲಿಕ್ಕಾಗ್ತಾ ಇಲ್ಲ. ಆ ರೀತಿಯಾದ ಪರಿಸ್ಥಿತಿಯನ್ನು ತಾವು ಪಡೆದುಕೊಂಡಿದ್ದಾರೆ. ಇದು ಕಲಿಗಾಲದ ಮಹತ್ವ ಅನ್ನೋದನ್ನು ತಿಳಿಸ್ತಾ, ಹಾಗಾದರೆ ಏನು ಮಾಡಬೇಕು ಅಂತ ನಾರದರು ಕೇಳಿದಾಗ, ಇವರಿಬ್ಬರು ಹೇಗಾದರೂ ಮಾಡಿ ಎದ್ದೇಳಬೇಕು, ಅದಕ್ಕೆ ನೀವು ಅವಕಾಶ ಮಾಡಿಕೊಳ್ಳಬೇಕು ಅಂತ ಕೇಳಿದಾಗ ನಾರದರ ಅಲ್ಲೇ ಕೂತು ಅನೇಕ ಶಾಸ್ತ್ರ ಪಾರಾಯಣಾದಿಗಳನ್ನು ಮಾಡಿದ್ದಾರೆ. ಏನಾದರೂ ಕೂಡ ಅವರಿಗೆ ಸ್ವಲ್ಪ ಕಣ್ಣು ಬಿಡ್ತಾರೆ, ಮತ್ತು ಕಣ್ಣು ಮುಚ್ಚಿ ಹಾಗೆ ನಿದ್ದೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಾರದರಿಗೆ ತುಂಬ ವ್ಯಥೆಯಾಗಿದೆ. ಹಾಗಾಗಿ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳಬೇಕು ಅಂಥೇಳಿ ಸಂಚಾರ ಮಾಡಲಿಕ್ಕೆ ಹೊರಟಾಗ ಪದ್ಮಪುರಾಣ ಹೇಳುತ್ತೆ, ನಾರದರು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೂ ಕೂಡ ಜ್ಞಾನ ಮತ್ತು ವೈರಾಗ್ಯಗಳಿಗೆ ಎಚ್ಚರ ಆಗಿಲ್ಲ ಅಂತಾದರೆ ಕೆಲವರು ಹೇಳ್ತಾರಂತೆ, ನಮಗೆ ಗೊತ್ತಿಲ್ಲ, ಹೇಗೆ ಅವರನ್ನು ಎಚ್ಚರ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ, ನಾರದರಿಗೆ ಅವರನ್ನು ಎಬ್ಬಿಸ್ಲಿಕ್ಕೆ ಆಗಿಲ್ಲ ಅಂತಾದರೆ ನಮ್ಮ ಪಾಡು ಸಾಧ್ಯವೇ ಇಲ್ಲ ಅಂತ ಕೆಲವರು ಹೀಗೆ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರಂತೆ, ಈ ವಿಷಯ ಕೇಳೋದ ಕೂಡಲೇ ಓಡಿ ಹೋಗಿದ್ದಾರಂತೆ, ನಾರದರಿಗೆ ಆಗಿಲ್ಲ ಅಂತಾದರೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಅವರು ದೂರ ಓಡಿ ಹೋಗಿದ್ದಾರೆ. ಆದರೆ ನಾರದರಿಗೆ ಮಾತ್ರ ಏನಾದರೂ ಮಾಡಿ ಅವರಿಬ್ಬರನ್ನ ಎಬ್ಬಿಸಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿದ್ದಾರೆ. ಕೊನೆಗೆ ಬದರಿಕಾಶ್ರಮಕ್ಕೆ ಬಂದಾಗ ಅಲ್ಲಿ ಸನಕ ಸನಂದನಾದ ಋಷಿ ಮುನಿಗಳು ಬಂದಿದ್ದಾರೆ. ಪದ್ಮಪುರಾಣ ಹೇಳುತ್ತೆ, ಅವರ ವಯಸ್ಸು ಎಷ್ಟು ಅಂತಂದರೆ ಪಂಚಹಾಯನಃ ಅಂತ, ಅಂದರೆ 5 ವರ್ಷದ ಮಕ್ಕಳಂತೆ ಅವರು ಕಾಣ್ತಾ ಇದ್ದಾರೆ. ಆದರೆ ಜ್ಞಾನದಲ್ಲಿ ಅವರಿಗೆ ಸರಿಸಾಟಿಯಾಗಿರತಕ್ಕಂಥವ್ರು ಇಲ್ಲ. ಅಂತಹ ಸನಕಾದಿಗಳು ಬಂದಾಗ, ಸನತ್ ಕುಮಾರರು ಬಂದಾಗ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಆ ಸಂದರ್ಭದಲ್ಲಿ ಅಂದರೆ ನಾರದ ಮಹರ್ಷಿಗಳು ಬರೋವಾಗ ಅವರೊಂದು ಅಶರೀರವಾಣಿ ಆಗಿತ್ತು. ಏನು ಅಂತಂದರೆ, ನೀವು ಈ ಏನೇ ಕೆಲಸಗಳನ್ನು ಮಾಡಿದ್ರೂ ಅವರು ಎಚ್ಚರ ಆಗೋದಿಲ್ಲ, ಅದಕ್ಕೆ ಬೇರೆ ಒಂದು ಜ್ಞಾನಯಜ್ಞವನ್ನೇ ನೀವು ಮಾಡಬೇಕು ಅಂತ ಅಶರೀರವಾಣಿಯಾಗಿದೆ. ಆದರೆ ಅದು ಯಾವುದು ಅಂತ ನಾರದರಿಗೂ ಅರ್ಥ ಆಗದೇ ಇರುವಂಥ ನಟನೆಯನ್ನು ಮಾಡ್ತಾ ಇದ್ದಾರೆ.
ಕೊನೆಗೆ ಆ ಅಶರೀರವಾಣಿಯ ಅಭಿಪ್ರಾಯ ಏನು ಅನ್ನೋದನ್ನು ಸನತ್ ಕುಮಾರರಲ್ಲಿ ನಾರದ ಮಹರ್ಷಿಗಳು ಕೇಳ್ತಾ ಇದ್ದಾರೆ, ಇದೇನು ಮಾಡಬೇಕು ಅಂತ. ಅದಕ್ಕೆ ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ಅನೇಕ ಯಜ್ಞಗಳಿದೆ. ವ್ಯೋಮವಾಚಾತು ಯತ್ಪುರ ಅಂದರೆ ವ್ಯೋಮವಾಚ, ಆಕಾಶವಾಣಿಯಿಂದ ಯಾವ ಉಪದೇಶ, ಯಾವ ಅನುಷ್ಠಾನ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ, ಅದು ಬೇರೆ ಯಾವುದೂ ಅಲ್ಲ, ಜ್ಞಾನಯಜ್ಞವನ್ನು ಮಾಡಿ ಅಂತ ಸನತ್ ಕುಮಾರರು ಹೇಳಿದಾಗ, ಏನು ಮಾಡಬೇಕು ಅಂತ ಕೇಳಿದಾಗ ಭಾಗವತ ಶಾಸ್ತ್ರದ ಶ್ರವಣವನ್ನು ಮಾಡಬೇಕು. ಭಾಗವತ ಶ್ರವಣವನ್ನು ಮಾಡಿದಾಗ ಅದರ ಫಲ ಏನು ಅನ್ನೋದನ್ನು ಪದ್ಮಪುರಾಣ ನಮಗೆ ತಿಳಿಸಿಕೊಡುತ್ತೆ. ನಮ್ಮ ಸಂಸಾರದ ಕ್ಲೇಶಗಳೇನಿದೆ ಅದು ದೂರ ಆಗತ್ತೆ. ಜೊತೆಗೆ ಭೂತ ಪ್ರೇತ ಪಿಶಾಚಾದಿಗಳ ಪೀಡೆ ಇತ್ತು ಅಂತಾದರೆ ಅದೂ ದೂರ ಆಗತ್ತೆ. ಪರಮಾತ್ಮನ ವಿಶೇಷ ಕೃಪೆಗೆ ಪಾತ್ರ ಆಗುವಂತೆ ನಮ್ಮನ್ನು ಮಾಡುತ್ತೆ, ಅದು ಭಾಗವತ. ಅಂತಹ ಭಾಗವತದ ಶ್ರವಣವನ್ನು ಮಾಡಿಸಿದಾಗ ಆ ಜ್ಞಾನ ಮತ್ತು ವೈರಾಗ್ಯಗಳಿಗೆ ಚೈತನ್ಯ ಬರುತ್ತೆ ಅನ್ನೋದನ್ನು ಪದ್ಮಪುರಾಣ ಸನತ್ ಕುಮಾರರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಈ ಪ್ರಸಂಗದಲ್ಲಿ ಅಂತಂದರೆ, ಸಾಮಾನ್ಯ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಬರೋದು ಅಂತಂದರೆ ಏನಾದರೂ ಸಂಸಾರದ ತಾಪತ್ರಯಗಳು, ಮನೆ ಕಟ್ಟಬೇಕು ಅಥವಾ ಮಕ್ಕಳನ್ನು ಓದಿಸಬೇಕು, ಈ ಥರದ್ದು, ಅಥವಾ ತಂದೆ ತಾಯಿಗಳ ವಯಸ್ಸಾಗಿದೆ ಅವರ ಆರೋಗ್ಯದ ಪರಿಸ್ಥಿತಿ, ಅಥವಾ ಬೇರೆ ಬೇರೆ ಕ್ಲೇಶಗಳು. ಹಾಗಾದರೆ ಹುಟ್ಟಿದಾಗನಿಂದ ಆರಂಭ ಮಾಡಿ ನಾವು ಜೀವನವನ್ನು ಕೊನೆ ಮಾಡುವಲ್ಲಿಯ ತನಕ ಈ ಸಂಸಾರದಲ್ಲಿ ಅನೇಕ ರೀತಿಯಾದ ಭಯ ಇದೆ. ಭಯ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ನಮಗಿಲ್ಲ. ಇವತ್ತು ಚೆನ್ನಾಗಿ ಊಟ ಮಾಡಿದ್ರೆ ಎಲ್ಲಿ ಅಜೀರ್ಣ ಆಗತ್ತೆ ಅನ್ನೋ ಭಯ, ತುಂಬ ಹಣವನ್ನು ಗಳಿಸಿದರೆ ಎಲ್ಲಿ ಕಳ್ಳರ ಪಾಲಾಗತ್ತೆ ಅನ್ನೋ ಭಯ, ಒಳ್ಳೆ ಸೌಂದರ್ಯ ಇತ್ತು ಅಂತಾದರೆ ಅದು ಮುಂದೆ ಹೋಗತ್ತೆ ಅನ್ನೋದ್ರ ಭಯ, ಒಳ್ಳೆ ಸಂಸಾರ ಇದೆ ಅಂತಂದರೆ ಯಾರ ದೃಷ್ಟಿ ಬೀಳತ್ತೋ ಅನ್ನೋ ಭಯ, ಚಿಕ್ಕವರಿದ್ದಾಗ ದೊಡ್ಡವರ ಭಯ, ದೊಡ್ಡವರಾದ ಮೇಲೆ ಸಂಸಾರದ ತಾಪತ್ರಯಗಳು ಅಥವಾ ಆಫೀಸಲ್ಲಿ ಭಯ ಅಥವಾ ಬೇರೆ ಬೇರೆ ಭಯಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಇನ್ನು ಕೊನೆಗಾಲದಲ್ಲಂತೂ ನಮ್ಮನ್ನು ಮಕ್ಕಳು ನೋಡ್ಕೊಳ್ತಾರೋ ಇಲ್ಲೋ, ನಮ್ಮ ಪರಿಸ್ಥಿತಿ ಏನು, ನಮಗೆ ಅಯ್ಯೋ ಮರಣ ಬರ್ತಾ ಇದೆಯಲ್ವಾ. ಹಾಗಾದರೆ ಇಡೀ ಜೀವನ ಭಯದಲ್ಲಿ ನಾವು ಕಳೀತಾ ಇರ್ತೀವಿ. ಹಾಗಾದರೆ ಸಂಸಾರ ತಾಪತ್ರಯವನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಇದಕ್ಕೆ ಉಪಾಯ ಏನು ಅಂತಂದರೆ ಭಾಗವತ. ಹಾಗಾದರೆ ಇವತ್ತು ನಮಗೆ ಆಸ್ತಿ ಬೇಕು, ಒಂದು ಬಂಗಲೆ ಬೇಕು ಅಥವಾ ಒಂದು ಕಾರ್ ಬೇಕು ಅಂತ ಕೇಳೋದಕ್ಕಿಂತಲೂ ನಾವು ಇಷ್ಟನ್ನೆಲ್ಲ ಕೇಳ್ತಾ ಇರೋದು ಏನಕ್ಕೆ ಅಂತಂದರೆ ನಮಗೆ ಈ ಭಯ ಹೋಗಬೇಕು, ಸಂತೋಷ ಸಿಗಬೇಕು. ಹಾಗಾದರೆ ಈ ಭಯ ಹೋಗಿ ನಮಗೇನು ಆನಂದ ಸಿಗಬೇಕಲ್ಲ, ಇದಕ್ಕೋಸ್ಕರವೇ ನಾವು ಪ್ರತಿನಿತ್ಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು. ಹಾಗಾದರೆ ಪ್ರತಿಯೊಬ್ಬರೂ ಅಪೇಕ್ಷೆ ಪಡುವಂತಹ ಈ ಭಯ ನಿವೃತ್ತಿ ಮತ್ತು ಸಂತೋಷದ ಪ್ರಾಪ್ತಿ ಎರಡನ್ನೂ ಪ್ರತಿಯೊಬ್ಬರು ಬಯಸ್ತಾರೆ. ಅದು ನಮಗೆ ಸಿಗಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದು ಭಾಗವತವನ್ನು ಶ್ರದ್ಧೆಯಿಂದ ಶ್ರವಣ ಮಾಡೋದು. ಹಾಗಾದರೆ ಸಂಸಾರದ ತಾಪತ್ರಯಗಳೇನಿದೆ, ಸಂಸಾರದ ಬೇಗೆ ಏನಿದೆ, ಇದನ್ನು ನಾವು ದೂರ ಮಾಡಿಕೊಳ್ಳಬೇಕು ಅಂತಂದರೆ ನಮಗೆ ಇರುವಂಥ ಉಪಾಯ ಪದ್ಮಪುರಾಣ ಹೇಳುವಂತೆ ಶ್ರೀಮದ್ ಭಾಗವತ. ಇದರ ಜೊತೆಗೆ ನಮಗೆ ಜೀವನದಲ್ಲಿ ಇನ್ನೂ ಅನೇಕ ತೊಂದರೆಗಳಿವೆ. ಅದೇನು ಅಂತಂದರೆ ನಾವು ಯಾರಿಗೂ ತೊಂದರೆಯನ್ನು ಮಾಡದೆ ನಮ್ಮ ಪಾಡಿಗೆ ನಾವು ಸರಿಯಾದ ಕ್ರಮದಲ್ಲಿ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಮೇಲಿಂದ ಮೇಲೆ ಅನೇಕ ತೊಂದರೆಗಳು ನಮಗೆ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಇನ್ನೊಬ್ಬರ ಕೆಟ್ಟ ದೃಷ್ಟಿ, ಇನ್ನೊಬ್ಬರ ಹೊಟ್ಟೆ ಕಿಚ್ಚು. ಅವರು ನಮ್ಮ ಏಳಿಗೆಯನ್ನು ಸಹನೆ ಮಾಡದೆ ನಾವು ಕೆಳಗೆ ಬೀಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಾ ರೀತಿಯ ಕೃತ್ರಿಮಗಳನ್ನು ಮಾಡಿರಬಹುದು, ಅಥವಾ ಬೇರೆ ರೀತಿಯ ಶಾಪಗಳ ನಿಮಿತ್ತ ಇರಬಹುದು. ಒಟ್ಟಾರೆ ಭೂತ ಪ್ರೇತ ಪಿಶಾಚಾದಿಗಳ ತೊಂದರೆ ಅದು ನಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಅನೇಕ ಜನರಿಗೆ ಸರಿಯಾಗಿ ಸದ್ಗತಿ ಆಗದೆ ತೊಂದರೆಯಾಗಿರಬಹುದು, ಅಥವಾ ಇನ್ನೊಬ್ಬರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ ಕೃತ್ರಿಮಾದಿಗಳನ್ನು ಮಾಡಿಸಿರಬಹುದು. ಒಟ್ಟಾರೆ ಈ ರೀತಿಯಾದ ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ಏನಿದೆ ಇದನ್ನು ನಾವು ದೂರ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಮಾಡಬೇಕಾಗಿರೋದು ಭಾಗವತ ಶ್ರವಣ. ಹಾಗಾದರೆ ಇವತ್ತು ತುಂಬ ಕಷ್ಟ ಬಂದು ಏನು ಅಂತ ತಿಳ್ಕೊಳ್ಳಿಕ್ಕೆ ಜ್ಯೋತಿಷ್ಯರ ಹತ್ರ ಹೋದರೆ ನಮಗೆ ಮೊದಲಿಗೆ ಸಿಗುವಂಥದ್ದು ಒಂದು ಪಿತೃದೋಷ ಅಥವಾ ಯಾವುದೋ ಶಾಪ ಇದೆ, ಯಾವುದಾದ್ರೂ ಒಂದು ಕೃತ್ರಿಮದ ತೊಂದರೆ ಇದೆ, ಇವೇ ಪ್ರಧಾನವಾಗಿ ಬರುವಂಥದ್ದು. ಹಾಗಾದರೆ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಬೇರೆ ಬೇರೆ ಏನೆಲ್ಲ ನಾವು ಮಾಡ್ತೀವಿ. ಆದರೆ ನಾವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದು ಭಾಗವತ ಶ್ರವಣವನ್ನು ಮಾಡಬೇಕು. ಭಾಗವತ ಶ್ರವಣವನ್ನು ಮಾಡಿದಾಗ ಏನೇನು ದೋಷಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನೋದನ್ನು ಪದ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಜೊತೆಗೆ ಇಲ್ಲಿ ತೊಂದರೆಗಳು ಪರಿಹಾರ ಆಗುವುದು ಅಷ್ಟೇ ಅಲ್ಲದೇನೆ ನಮಗೆ ಮುಂದೆ ಪರಮಾತ್ಮನ ಅನುಗ್ರಹ ಆಯಿತು ಅಂತಾದರೆ
ಮುಂದಿನ ಜನ್ಮಗಳಲ್ಲಿ ಅಥವಾ ಮುಂದಿನ ಲೋಕಗಳಲ್ಲಿ ನಮಗೆ ಈ ಎರಡರ ಚಿಂತೆ ನಮಗಿರೋದು. ಹಾಗಾದರೆ ವಿಶೇಷವಾಗಿ ಪರಮಾತ್ಮನ ಅನುಗ್ರಹವು ನಮಗೆ ಭಾಗವತದಿಂದ ಆಗತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇರೋದು ಪದ್ಮಪುರಾಣ. ಈ ಅಂಶವನ್ನು ನಮಗೆ ತಿಳಿಸ್ಲಿಕ್ಕೇನೆ ಅಲ್ಲಿ ಗೋಕರ್ಣನ ಕಥೆ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಪದ್ಮಪುರಾಣದಲ್ಲಿ ವರ್ಣನೆ ಮಾಡುವಂಥದ್ದು ಗೋಕರ್ಣನ ಕಥೆ. ಈ ಗೋಕರ್ಣನ ಕಥೆಯಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿರುವಂಥ ವಿಚಾರ, ಈಗ ಪದ್ಮಪುರಾಣ ತಿಳಿಸಿದಂತೆ ಸಾಂಸಾರಿಕ ಕ್ಲೇಶಗಳೇನಿದೆ ಅದು ದೂರ ಆಗತ್ತೆ, ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ಏನಿದೆ ಅದು ನಿವೃತ್ತಿ ಆಗತ್ತೆ, ಪರಮಾತ್ಮನ ವಿಶೇಷ ಅನುಗ್ರಹ ಆಗತ್ತೆ ಅನ್ನೋದನ್ನು ಈ 3 ಪ್ರಧಾನವಾದ ಅಂಶಗಳನ್ನು ಆ ಕಥೆಯ ಮೂಲಕ ನಾವು ಮನನ ಮಾಡಬೇಕಾಗಿದೆ. ಹಾಗಾದರೆ ಆತ್ಮದೇವ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ವಿಚಾರವನ್ನು ಪ್ರತಿನಿತ್ಯ ಗೃಹಸ್ಥಾಶ್ರಮವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವಳಿಗೆ ದುಂದುಲಿ ಅಂತ ಒಬ್ಬ ಹೆಂಡತಿ, ಅವಳು ಪ್ರತಿನಿತ್ಯ ಗಂಡನಿಗೆ ಸಹಾಯ ಮಾಡಿಕೊಂಡು ಇದ್ದಾಳೆ. ಎಷ್ಟೋ ವರ್ಷಗಳಾಗಿದೆ, ವ್ರತ ನಿಯಮ ಆಚರಣೆ ಎಲ್ಲವನ್ನು ಮಾಡಿದ್ದಾರೆ, ಏನಾದರೂ ಕೂಡ ಮಕ್ಕಳಾಗಿಲ್ಲ. ಈ ಇವರಿಬ್ಬರಲ್ಲಿ ಸ್ವಭಾವ ಹೇಗೆ ಅಂತಂದರೆ, ಗಂಡ ಅಂದರೆ ಆತ್ಮದೇವ ಶಾಂತ ಸ್ವಭಾವದವನು, ಇನ್ನೊಬ್ಬರನ್ನ ಪ್ರೀತಿಯಿಂದ ಮಾತಾಡಿಸುವಂಥವನು, ಗುರು ಹಿರಿಯರಲ್ಲಿ ಶಾಸ್ತ್ರದಲ್ಲಿ ಅತ್ಯಂತ ನಂಬಿಕೆ ಇರೋನು. ಅವನ ಹೆಂಡತಿ ಇದಕ್ಕೆ ವಿಪರೀತವಾಗಿದ್ದಾಳೆ, ಕಠೋರವಾದ ಮಾತು, ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಬೈಯೋದು, ಗುರು ಹಿರಿಯರನ್ನು ನಿಂದನೆಯನ್ನು ಮಾಡೋದು, ಗಂಡನಿಗೆ ಬೈಯೋದು, ಈ ಥರ ಕೆಲಸದಲ್ಲಿ ತಾನು ತೊಡಗಿಕೊಂಡಿದ್ದಾಳೆ. ಹೀಗಿರಬೇಕಾದಾಗ ಅವನಿಗೆ ತುಂಬ ವರ್ಷಗಳಾದರೂ ಕೂಡ ಮಕ್ಕಳಾಗಿಲ್ಲ. ಮಕ್ಕಳಾಗದ ಕಾರಣ ಅವನು ಸಾಯಬೇಕು ಅಂಥೇಳಿ ಒಂದು ನದಿಯ ದಡಕ್ಕೆ ಹೋದಾಗ ಅಲ್ಲಿ ಒಬ್ಬ ಯತಿಗಳನ್ನು ಕಾಣ್ತಾನೆ. ಯತಿಗಳು ಅವನನ್ನು ತಡೀತಾರೆ, ಯಾಕೆ ಸಾಯ್ತಾ ಇದೆಯಾ, ಆತ್ಮಹತ್ಯೆ ಅದು ಪಾಪ, ಅದನ್ನು ಮಾಡಿಕೊಳ್ಬಾರದು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಆತ್ಮದೇವ ಎನ್ನತಕ್ಕಂಥ ವ್ಯಕ್ತಿ, ನನಗೆ ಮಕ್ಕಳಾಗಿಲ್ಲ, ನನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಿತೃದೇವತೆಗಳು ನಾನು ಶ್ರಾದ್ದವನ್ನು ಮಾಡಿದ್ರೆ ಸ್ವೀಕಾರ ಮಾಡ್ತಾ ಇಲ್ಲ. ನನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಹಸುವನ್ನು ಸಾಕಿದ್ರೆ ಅದಕ್ಕೂ ಗರ್ಭ ನಿಲ್ತಾ ಇಲ್ಲ. ನನಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಮರವನ್ನು ನೆಟ್ಟರೆ ಅದರಲ್ಲಿ ಫಲವೇ ಬರ್ತಾ ಇಲ್ಲ. ಇಂಥ ದೌರ್ಭಾಗ್ಯ ನನಗಿದೆ. ಇನ್ನು ಮಕ್ಕಳಿಲ್ಲ ಅಂತಾದರೆ ಅವರಿಗೆ ಸದ್ಗತಿನೂ ಇಲ್ಲ. ಆದ್ದರಿಂದ ನಾನು ಸಾಯಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳಿದಾಗ ಒಂದು ಅದ್ಭುತವಾದ ಮಾತನ್ನು ಯತಿಗಳೇ ಹೇಳ್ತಾರೆ. ಶಾಸ್ತ್ರದಲ್ಲಿ ಅನೇಕ ಕಡೆ ಈ ಮಾತನ್ನು ನಾವು ಕೇಳ್ತೀವಿ, ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ ಅಂತ. ಹಾಗಾದರೆ ಮಕ್ಕಳು ಆಗೋದು ಬಿಡೋದು ಅದು ನಮ್ಮ ಕೈಲಿಲ್ಲ. ದೇವರ ಅನುಗ್ರಹ, ದೇವತೆಗಳ ಅನುಗ್ರಹ ಇತ್ತು ಅಂತಾದರೆ ನಮಗೆ ಮಕ್ಕಳಾಗತ್ತೆ, ಇಲ್ಲ ಅಂತಾದರೆ ಯಾವುದೋ ಪ್ರಾರಬ್ಧದ ನಿಮಿತ್ತವಾಗಿ ನಮಗೆ ಸಂತಾನ ಆಗೋದಿಲ್ಲ. ಹಾಗಾದರೆ ಸಂತಾನ ಆಗಿಲ್ಲ ಅಂದ ಮಾತ್ರಕ್ಕೆ ಅವರನ್ನು ಕೆಳಗೆ ತಳ್ಳಬೇಕು ಅಂತಾದರೆ ಅವರ ತಪ್ಪೇನಿದೆ ಅಂತ ವಿಚಾರ ಮಾಡಿದಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಆ ಯತಿಗಳು ಹೇಳ್ತಾರೆ, ಈ ಸಂಸಾರದಲ್ಲಿರತಕ್ಕಂಥ ಆಸಕ್ತಿ ಇದೆಯಲ್ವಾ, ಇದು ನಮ್ಮ ಬಂಧನಕ್ಕೆ ಕಾರಣ ಆಗತ್ತೆ. ಹಾಗಾದರೆ ಅಂತಹ ಬಂಧನಕ್ಕೆ ಕಾರಣವಾಗಬಹುದಾದ ಈ ಸಂಸಾರದ ಆಸಕ್ತಿಯನ್ನು ಬಿಡು, ಮಗ ಆಗಬೇಕು, ಮಕ್ಕಳಾಗಬೇಕು ಅನ್ನೋ ಆಸೆಯನ್ನು ಬಿಡು, ಸನ್ಯಾಸವನ್ನು ಸ್ವೀಕಾರ ಮಾಡು, ನಿನಗೆ ಎಲ್ಲ ರೀತಿಯ ಒಳ್ಳೆಯದಾಗತ್ತೆ ಅಂತ ಯತಿಗಳು ಹೇಳ್ತಾರೆ. ಆದರೆ ಅದನ್ನು ಆ ವ್ಯಕ್ತಿ ಒಪ್ಪೋದಿಲ್ಲ. ನನಗೆ ಮಕ್ಕಳ ಸಂತಾನ ಆಗಲೇಬೇಕು, ಇಲ್ಲ ಅಂತಾದರೆ ನಾನು ಮರಣವನ್ನೇ ಹೊಂದುತ್ತೀನಿ ಅಂತ ಹೇಳಿದಾಗ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ನಿನಗೆ ಅನೇಕ ಪ್ರಾರಬ್ಧಗಳ ನಿಮಿತ್ತದಿಂದ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಪರಿಪರಿಯಾಗಿ ಎಷ್ಟು ಹೇಳಿದ್ರು ಕೂಡ ನನಗೆ ಸಂತಾನ ಪ್ರಾಪ್ತಿಯಾಗುವಂತೆ ನೀವು ಮಾಡಿ, ಇಲ್ಲ ನಾನು ಸಾಯ್ತೀನಿ ಅಂತ ಆ ಆತ್ಮದೇವ ಎಂಬತಕ್ಕಂಥ ಬ್ರಾಹ್ಮಣ ಹೇಳಿದಾಗ ಬೇರೆ ವಿಧಿ ಇಲ್ಲದೇನೆ ಒಬ್ಬ ಬ್ರಾಹ್ಮಣನನ್ನು ಸಾಯಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ತಪಶಕ್ತಿಯಿಂದ ಒಂದು ಹಣ್ಣನ್ನು ಅಭಿಮಂತ್ರಣ ಮಾಡಿ ಅವನಿಗೆ ಆತ್ಮದೇವನಿಗೆ ಕೊಡ್ತಾ ಇದ್ದಾರೆ. ಕೊಡೋವಾಗ ಅವರೊಂದು ಮಾತನ್ನು ಹೇಳ್ತಾರೆ, ಇಡೀ ಒಂದು ವರ್ಷ ನೀವು ಒಂದು ವ್ರತವನ್ನು ಆಚರಣೆ ಮಾಡ್ತಾ ಒಂದು ವರ್ಷ ನೀವು ಚೆನ್ನಾಗಿ ಕಳೆದ್ರೆ ಆವಾಗ ನಿಮಗೆ ಸಂತಾನ ಆಗತ್ತೆ ಅಂಥೇಳಿ ಆ ಹಣ್ಣನ್ನು ಅವರು ಕೊಟ್ಟು ಹೋಗಿದ್ದಾರೆ. ಆತ್ಮದೇವ ತನ್ನ ಹೆಂಡತಿಗೆ ಆ ಹಣ್ಣನ್ನು ಕೊಟ್ಟು ಈ ವೃತ್ತಾಂತವನ್ನೆಲ್ಲ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಪದ್ಮಪುರಾಣ ವರ್ಣನೆ ಮಾಡುವಂಥದ್ದು, ಆ ಹೆಂಡತಿ ಏನು ಮಾಡಿದ್ದಾಳೆ ಅಂತಂದರೆ ಅವಳು ತನ್ನ ಮನೆಯಲ್ಲಿ ಇರತಕ್ಕಂಥ ಒಬ್ಬ ದಾಸಿಗೆ ಹೇಳ್ತಾಳಂತೆ, ನಾನು ಈ ಹಣ್ಣನ್ನು ತಿಂದರೆ ನಾನು ಗರ್ಭಧಾರಣೆ ಮಾಡಬೇಕಾಗತ್ತೆ, ಗರ್ಭಧಾರಣೆ ಮಾಡಿದಾಗ ನಾನಾ ರೀತಿಯ ಕ್ಲೇಶಗಳಿದೆ, ನನ್ನ ಸೌಂದರ್ಯ ಎಲ್ಲ ಹಾಳಾಗತ್ತೆ, ಹಾಗಾಗಿ ಈ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ,
ಜೊತೆಗೆ ಮಕ್ಕಳಾದ ಮೇಲೆ ಅವರ ಲಾಲನೆ ಪೋಷಣೆಗಳನ್ನೆಲ್ಲ ಮಾಡಬೇಕು. ಅದರಲ್ಲೇ ಸಮಯ ವ್ಯರ್ಥ ಆಗತ್ತೆ. ನನ್ನ ಬಗ್ಗೆ ನಾನು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಜೊತೆಗೆ ಈ ಸಂತಾನವನ್ನು ಪಡೆದುಕೊಳ್ಳೋದು ಅಂತಂದರೆ ಅದರಷ್ಟು ದೊಡ್ಡ ಕಷ್ಟ ಮತ್ತೊಂದಿಲ್ಲ. ಸತ್ತು ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಅಂತಹ ನಾನಾ ರೀತಿಯ ಕ್ಲೇಶಗಳು ಇದರಲ್ಲಿದೆ. ಹಾಗಾಗಿ ಇದು ಯಾವುದನ್ನು ಕೂಡ ನಾನು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಈ ಹಣ್ಣನ್ನು ಏನು ಮಾಡಲಿ ಅಂತ ಕೇಳಿದಾಗ ಅದಕ್ಕೆ ವಿಚಾರ ಮಾಡೋಣ. ನಿನ್ನ ಗಂಡನಿಗಂತೂ ನಾನು ತಿಂದಿದ್ದೇನೆ ಅಂತಲೇ ಹೇಳು, ಆಮೇಲೆ ಏನಾದರೂ ಉಪಾಯ ಬಂದರೆ ಮಾಡೋಣ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಅವಳ ತಂಗಿ ಅವರ ಮನೆಗೆ ಬಂದಿದ್ದಾಳೆ. ಅವಳು ಗರ್ಭಿಣಿ. ಅವಳ ತಂಗಿಗೆ ಆ ಮಾತನ್ನೆಲ್ಲ ವಿಚಾರ ಹೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ, ಈ ಹಣ್ಣನ್ನು ಮನೆಯಲ್ಲಿರತಕ್ಕಂಥ ಹಸುವಿಗೆ ಹಾಕಿಬಿಡು, ಅದು ಆಗತ್ತೋ ಇಲ್ಲೋ ಅದರ ವಿಚಾರ ಮಾಡೋಣ. ಪ್ರಭಾವ ಇದೆಯೋ ಇಲ್ಲೋ, ತಪಶಕ್ತಿಯ ಪ್ರಭಾವ ಇದೆಯೋ ಇಲ್ಲೋ ಅದು ಆಮೇಲೆ ವಿಚಾರ ಮಾಡೋಣ. ಈಗ ನನಗಂತೂ ಒಂದು ಮಗು ಇದೆ. ಆ ಮಗು ಹುಟ್ಟಿದ ಕೂಡಲೇ ನಾನು ನಿನಗೆ ಕೊಡ್ತೇನೆ. ನನ್ನ ಗಂಡ ಬೈತಾನೆ ಅಂತ ಯೋಚನೆ ಮಾಡಬೇಡ. ನನ್ನ ಗಂಡನಿಗೆ ಒಂದಿಷ್ಟು ಅಂತ ಹಣ ಕೊಟ್ಟುಬಿಡು, ಅವನು ಒಪ್ಕೊಳ್ತಾನೆ. ನನ್ನ ಮಗುವನ್ನು ನಾನು ಹಡೆದು ನಿನಗೆ ನಾನು ತಂದು ಕೊಡ್ತೇನೆ. ಆವಾಗ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಮಗುವಿನ ಪೋಷಣೆ ಆಗಬೇಕು. ಅದಕ್ಕೇನಾದರೂ ಉಪಾಯ ಮಾಡಿ ನಾನೇ ಆ ಮಗುವಿನ ಪೋಷಣೆಯನ್ನು ಮಾಡುತ್ತೇನೆ, ಚಿಂತೆ ಮಾಡಬೇಡ ಅಂಥೇಳಿ ಅವಳು ತಂಗಿ ಹೇಳಿದ್ದಾಳೆ. ಅದರಂತೆ ಆ ಹೆಂಡತಿ, ಆತ್ಮದೇವನ ಹೆಂಡತಿ ಅದೇ ರೀತಿ ಮಾಡಿದ್ದಾಳೆ. ಆ ಹಣ್ಣನ್ನು ಹಸುವಿಗೆ ಹಾಕಿದ್ದಾಳೆ. ಇನ್ನು ಕಾಲಕ್ರಮೇಣ ತನ್ನ ತಂಗಿ ಅಂದರೆ ಆತ್ಮದೇವನ ಹೆಂಡತಿಯ ತಂಗಿ ಅವಳು ಹಡೆದಿದ್ದಾಳೆ. ಒಂದು ಗಂಡು ಮಗು ಹುಟ್ಟಿದೆ. ಆ ಮಗುವನ್ನೇ ಅಕ್ಕನಿಗೆ ತಂದುಕೊಟ್ಟಿದ್ದಾಳೆ. ಅವಳೇ ಅದನ್ನು ಪೋಷಣೆ ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಆ ಆತ್ಮದೇವನ ಹೆಂಡತಿ ಬಂದು ಹೇಳ್ತಾಳೆ, ನನಗೆ ಹಾಲಿಲ್ಲ, ಹಾಗಾಗಿ ಈಗ ತಾನೇ ಅವಳಿಗೂ ಮಗು ಆಗಿದೆ, ಮಗು ಸತ್ತೋಗಿದೆ, ಹಾಗಾಗಿ ನನ್ನ ತಂಗಿನೇ ಬಂದು ಅದರ ಪೋಷಣೆಯನ್ನು ಮಾಡ್ತಾಳೆ ಅಂತ ಹೇಳಿದಾಗ ಈ ಯಾವ ವಿಚಾರಗಳು ಗೊತ್ತಿಲ್ಲದೆ ಇರತಕ್ಕಂಥ ಆತ್ಮದೇವ ಆಗಲಿ ಅಂತ ಅಂಗೀಕಾರ ಮಾಡಿದ್ದಾನೆ. ಅವನಿಗೆ ದುಂದುಕಾರಿ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಯಾವಾಗ ದುಂದುಕಾರಿಯ ಜನನ ಆಗಿದೆಯೋ ಅದೇ ಸಂದರ್ಭದಲ್ಲಿ ಹಸು ಕೂಡ, ಅಂದರೆ ಆ ಹಣ್ಣನ್ನು ತಿಂದ ಹಸು ಕೂಡ ಒಂದು ಮಗುವನ್ನು ಪ್ರಸವ ಮಾಡಿದೆ. ಅದು ಹೇಗಿದೆ ಅಂತಂದರೆ ಅದ್ಭುತವಾದ ಚಮತ್ಕಾರ. ಹಸುವಿಗೆ ಒಬ್ಬ ಮನುಷ್ಯನ ಆಕಾರದಲ್ಲಿರತಕ್ಕಂಥ ಒಂದು ಮಗು ಹುಟ್ಟಿದೆ. ಆದರೆ ಕಿವಿ ಮಾತ್ರ ಹಸುವಿನ ಕಿವಿ ಥರ ಇದೆ. ಹಾಗಾಗಿ ಅವನಿಗೆ ಗೋಕರ್ಣ ಅಂತ ಆತ್ಮದೇವನೇ ನಾಮಕರಣವನ್ನು ಮಾಡಿದ್ದಾನೆ. ಇವರಿಬ್ಬರ ಸ್ವಭಾವ ಹೇಗೆ ಅಂತಂದರೆ, ಆತ್ಮದೇವನ ಮಗ ಅಂದರೆ ದುಂದುಕಾರಿ, ಅವನು ಅತ್ಯಂತ ನೀಚ, ಮಾಡಬಾರದು ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಮಕ್ಕಳಿದ್ದರೆ ಅವರನ್ನು ತಗೊಂಡೋಗಿ ಬಾವಿಗೆ ಹಾಕೋದು, ಯಾರಾದರೂ ವೃದ್ಧರಿದ್ದರೆ ಅವರನ್ನು ಕೈಕಾಲು ಮುರಿಯೋದು, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡೋದೇ ತನ್ನ ಕೆಲಸವನ್ನಾಗಿ ಮಾಡಿಕೊಂಡಿದ್ದಾನೆ ದುಂದುಕಾರಿ. ಆದರೆ ಇದಕ್ಕೆ ವಿಪರೀತವಾಗಿ ಗೋಕರ್ಣ ಬೆಳೀತಾ ಇದ್ದಾನೆ. ಗುರು ಹಿರಿಯರಲ್ಲಿ ವಿಶ್ವಾಸ, ಶಾಸ್ತ್ರದಲ್ಲಿ ನಂಬಿಕೆ, ತುಂಬ ಸದ್ಭಕ್ತನಾಗಿ ತಾನು ಬೆಳೀತಾ ಇದ್ದಾನೆ. ಹೀಗಿರಬೇಕಾದ್ರೆ ಆ ದುಂದುಕಾರಿ ಬೆಳೆದು ದೊಡ್ಡವನಾಗಿದ್ದಾನೆ. ವೇಶ್ಯೆಯರ ಮನೆಗೆ ಹೋಗ್ತಾ ಇದ್ದಾನೆ. ಪ್ರತಿನಿತ್ಯ ತನ್ನ ಮನೆಯಲ್ಲಿ ಏನು ಸಂಪತ್ತಿತ್ತು ಅದನ್ನೆಲ್ಲ ಅವರಿಗೆ ಕೊಟ್ಟು ಖಾಲಿ ಮಾಡಿದ್ದಾನೆ. ತಂದೆ ತಾಯಿಗಳು ವೃದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಹೊಡೆದು ಪೀಡಿಸಿ ಹಣವನ್ನು ತೆಗೆದುಕೊಂಡು ಹೋಗಿ ವೇಶ್ಯೆಯರಿಗೆ ಕೊಡುವಂಥ ರೂಢಿಯನ್ನು ಬೆಳೆಸ್ಕೊಂಡಿದ್ದಾನೆ. ಮನೆಯಲ್ಲಿ ಏನೂ ಕೊಡಲಿಕ್ಕಿಲ್ಲ, ಎಲ್ಲ ಸಂಪತ್ತು ನಾಶ ಆಗಿದೆ. ಅವತ್ತು ಬಂದು ನನಗೆ ಹಣ ಬೇಕು ಅಂತ ತಂದೆ ತಾಯಿಯಲ್ಲಿ ಕೇಳಿದಾಗ ಇಲ್ಲ ಅಂತ ಹೇಳಿದ್ದಾರೆ. ಬಾಯಿಗೆ ಬಂದಾಗ ಬೈದು ಹೊಡೆದು ಎಲ್ಲ ಹೋಗಿದ್ದಾನೆ, ಎಲ್ಲಾದರೂ ದುಡ್ಡು ತರಬೇಕು ಅಂತ. ಆ ಸಂದರ್ಭದಲ್ಲಿ ಆತ್ಮದೇವನಿಗೆ ತುಂಬ ದುಃಖ ಆಗಿದೆ. ಅವನು ಗೋಕರ್ಣನಲ್ಲಿ ಬಂದು ತನ್ನ ದುಃಖವನ್ನು ತೋಡಿಕೊಂಡಿದ್ದಾನೆ. ಆಗ ಗೋಕರ್ಣ ಹೇಳ್ತಾನೆ, ನೀನು ಇಲ್ಲಿರುವಂಥವನಲ್ಲ, ಈ ಸಂಸಾರದಲ್ಲಿ ಬಿದ್ದು ಕ್ಲೇಶವನ್ನು ಅನುಭವಿಸೋದಕ್ಕಿಂತಲೂ ವನಕ್ಕೆ ಹೋಗಿ ಪರಮಾತ್ಮನನ್ನು ಆರಾಧನೆ ಮಾಡು, ಗುರು ಹಿರಿಯರ ವಿಶ್ವಾಸವನ್ನು ಮಾಡು, ನಿನಗೆ ಅನುಗ್ರಹ ಆಗತ್ತೆ. ಯಾವತ್ತಿದ್ರೂ ಸಂಸಾರ ಅನ್ನೋದು ನಮ್ಮನ್ನು ಕೆಳಗೆ ನೂಕುವಂಥದ್ದು. ಹಾಗಾಗಿ ಸಂಸಾರದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಪರಮಾತ್ಮನ ಕಥಾಶ್ರವಣದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೆ ಅಂತಾದರೆ ನಿನಗೆ ಅನುಗ್ರಹ ಆಗತ್ತೆ ಅಂತ ಹೇಳಿದಾಗ ಆತ್ಮದೇವ ಮಗನ ಮಾತಿನಂತೆ ಅವನು ವನಕ್ಕೆ ಹೋಗಿ ಅಲ್ಲಿ ಸಿದ್ಧಿಯನ್ನು ಪಡೆದು ತಾನು ಪರಮಾತ್ಮನನ್ನು ಸೇರಿದ್ದಾನೆ. ಯಾವಾಗ ತಂದೆ ಬಿಟ್ಟು ಹೋಗಿದ್ದಾರೋ ಇನ್ನು ಉಳಿದಿದ್ದು ತಾಯಿ ಮಾತ್ರ. ತಾಯಿಯನ್ನು ಪೀಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಒಂದು ದಿವಸ ಬಂದು ಮತ್ತೆ ತಾಯಿಯಲ್ಲಿ ಹಣ ಕೇಳ್ತಾ ಇದ್ದಾನೆ, ನನಗೆ ಈ ಥರ ದುಡ್ಡು ಬೇಕು, ನಾನು ಹೋಗಬೇಕು ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ, ನನ್ನ ಬಳಿ ಹಣ ಇಲ್ಲ,
ಇದ್ದಿದ್ದೆಲ್ಲವೂ ನೀನು ಖಾಲಿ ಮಾಡಿದಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದು ತನ್ನ ತಾಯಿಯನ್ನೇ ಹಾಳು ಬಾವಿಗೆ ನೂಕಿ ಸಾಯಿಸಿದ್ದಾನೆ. ಈಗ ಅವನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಘಟನೆಯೆಲ್ಲ ನೋಡಿ ಗೋಕರ್ಣನಿಗೆ ತುಂಬ ವ್ಯಥೆಯಾಗಿದೆ. ಹಾಗಾಗಿ ನಾನು ಇಲ್ಲಿರಬಾರದು ಅಂಥೇಳಿ ತೀರ್ಥಯಾತ್ರೆಗೆ ತಾನು ಹೊರಟಿದ್ದಾನೆ. ಎಲ್ಲೆಲ್ಲಿ ತೀರ್ಥ ಕ್ಷೇತ್ರಗಳಿದೆ ಅಲ್ಲಿ ತನ್ನ ತಂದೆ ತಾಯಿಯ ಸಲುವಾಗಿ ಶ್ರಾದ್ದಾದಿಗಳನ್ನು ಮಾಡಿದ್ದಾನೆ. ಈಗ ಯಾರೂ ಕಡಿವಾಣ ಹಾಕುವಂಥವ್ರು ಯಾರೂ ಇಲ್ಲ ದುಂದುಕಾರಿಗೆ. ಹಾಗಾಗಿ ಒಂದು 5-6 ಹೆಣ್ಣು ಮಕ್ಕಳನ್ನು ತನ್ನ ಮನೆಗೆ ತಂದುಕೊಂಡಿದ್ದಾನೆ. ಅಲ್ಲಿ ಇಲ್ಲಿ ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಆ ಹಣವನ್ನು ತಂದು ಆ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸ್ತಾ ಇದ್ದಾನೆ. ಹೀಗೆ ಒಂದು ಸಲ ಹಣ ಬೇಕು ಅಂತ ಕೇಳಿದಾಗ ಹೆಣ್ಣುಮಕ್ಕಳು ದುಂದುಕಾರಿ ಎಲ್ಲಾದರೂ ಕಳ್ಳತನ ಮಾಡಬೇಕು ಅಂತ ಹೊರಗೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಾರೆ, ಇವನು ಕಳ್ಳತನ ಮಾಡಿ ನಮಗೆ ಹಣವನ್ನು ತರ್ತಾ ಇದ್ದಾನೆ, ಇದು ರಾಜನಿಗೆ ಗೊತ್ತಾದರೆ ಇವನನ್ನು ಶಿಕ್ಷೆ ಕೊಡ್ತಾರೆ, ಇವನ ಜೊತೆ ನಾವಿದ್ದೀವಿ ಅಂತಾದರೆ ನಮಗೂ ಶಿಕ್ಷೆ ಆಗತ್ತೆ. ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಉಪಾಯ ಮಾಡುವಾಗ ಅವರೊಂದು ಯೋಚನೆಯನ್ನು ಮಾಡ್ತಾರೆ. ಇವನು ಬದುಕಿದ್ದರೆ ನಮಗೆ ತೊಂದರೆ, ಇವನನ್ನು ಸಾಯಿಸಿ ನಾವು ಬೇರೆ ಕಡೆ ಹೋದರೆ ಈ ಹಣವೂ ನಮಗೆ ಸಿಗತ್ತೆ ಅಂತ ಯೋಚನೆಯನ್ನು ಮಾಡಿ ಅವನ ಮನೆಗೆ ಬಂದು ಕೂಡಲೇ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅಷ್ಟು ಬೇಗ ಅವನು ಸಾಯಲಿಲ್ಲಂತೆ. ಅದಕ್ಕೇನು ಮಾಡೋದಂದರೆ ಬೆಂಕಿಯನ್ನು ತಂದು ಅವನ ಮೇಲೆ ಸುರಿದಿದ್ದಾರೆ. ಆ ಬೆಂಕಿ ಸುರಿದಿದ್ದರಿಂದ ಅವನು ಮರಣವನ್ನು ಹೊಂದಿದ್ದಾನೆ. ಅವನಲ್ಲಿರತಕ್ಕಂಥ ಹಣವನ್ನೆಲ್ಲ ದೋಚಿಕೊಂಡು ಅವರು ಪರಾರಿಯಾಗಿದ್ದಾರೆ. ದಾರಿಯಲ್ಲಿ ಯಾರಾದರೂ ಕೇಳಿದ್ರೆ ಇಲ್ಲ, ಅವನು ಕಳ್ಳತನ ಮಾಡೋ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದ, ಹಾಗಾಗಿ ಹಣ ತರಬೇಕು ಅಂಥೇಳಿ ಎಲ್ಲಿಗೋ ಹೋಗಿದ್ದಾನೆ, ಇಷ್ಟರಲ್ಲೇ ಬರ್ತಾನೆ ಅಂತ ಹೇಳಲಿಕ್ಕೆ ಸುಳ್ಳನ್ನು ಪ್ರಾರಂಭ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಗೋಕರ್ಣ ಎಲ್ಲ ತೀರ್ಥಕ್ಷೇತ್ರಗಳನ್ನು ಮುಗಿಸಿಕೊಂಡು ಬರುವಾಗ ದುಂದುಕಾರಿ ಮರಣವನ್ನು ಹೊಂದಿದ್ದಾನೆ ಅಂತ ವಿಚಾರ ಗೊತ್ತಾಯಿತು. ಹಾಗಾಗಿ ಗಯಾಶ್ರಾದ್ದವನ್ನು ಮಾಡಿದ್ದಾನೆ. ಅವನು ಯಾವ ತೀರ್ಥಕ್ಷೇತ್ರಗಳಲ್ಲಿ ಹೋಗ್ತಾ ಇದ್ದಾನೋ ಅಲ್ಲೆಲ್ಲ ಕಡೆ ದುಂದುಕಾರಿಯ ಸಲುವಾಗಿ ಶ್ರಾದ್ದವನ್ನು ಮಾಡಿದ್ದಾನೆ. ಎಲ್ಲ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ತನ್ನ ಮನೆಗೆ ಬಂದಿದ್ದಾನೆ. ಬಂದಾಗ ರಾತ್ರಿಯಾಗಿದೆ. ಮಲಗಬೇಕು ಅಂತ ಇದ್ದಾಗ ಮನೆ ಹೊರಗಡೆ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಒಂದೊಂದು ಸಲ ಕುರಿಯಂತೆ ಕಾಣುತ್ತೆ, ಒಂದೊಂದು ಸಲ ಆನೆಯಂತೆ ಕಾಣುತ್ತೆ, ಒಂದೊಂದು ಸಲ ಕೋಣದಂತೆ, ಒಂದು ಸಲ ಇಂದ್ರ, ಒಂದು ಸಲ ಅಗ್ನಿ, ಹೀಗೆ ನಾನಾ ರೀತಿಯ ರೂಪವನ್ನು ತಾಳುವಂಥ ಒಂದು ವಿಕಾರ ರೂಪ ಅವನ ಎದುರಿಗೆ ಕಾಣ್ತಾ ಇದೆ. ಗೋಕರ್ಣ ಅದನ್ನು ನೋಡಿ ಧೈರ್ಯ ತಂದುಕೊಂಡು, ಯಾರು ನೀನು, ಏನಾಗಿದೆ, ಇಲ್ಲಿ ಯಾಕೆ ಬಂದಿದ್ದಿ ಅಂತ ಗೋಕರ್ಣ ಕೇಳಿದಾಗ ಅದಕ್ಕೆ ಆ ವಿಕಾರ ರೂಪ ಹೇಳುತ್ತೆ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣ ದುಂದುಕಾರಿ. ನಾನು ಮಾಡಬಾರದ ಅಪರಾಧಗಳನ್ನು ಮಾಡಿದ ಸಲುವಾಗಿ ಆ 5 ಜನ ಹೆಣ್ಣು ಮಕ್ಕಳು ನನ್ನನ್ನು ಕೊಂದ ಸಲುವಾಗಿ ನಾನು ಈ ಪ್ರೇತ ರೂಪವನ್ನು ನಾನು ಧಾರಣೆ ಮಾಡಿದ್ದೇನೆ. ನನಗೆ ಹಸಿವೆ, ನೀರಡಿಕೆ, ಬಾಯಾರಿಕೆ ಎಲ್ಲ ಆಗ್ತಾ ಇದೆ. ಹೇಗಾದರೂ ಮಾಡಿ ನನ್ನ ಈ ಕಷ್ಟದಿಂದ ನೀನು ಪಾರು ಮಾಡಬೇಕು ಅಂತ ದುಂದುಕಾರಿ ತಮ್ಮನಲ್ಲಿ ಗೋಕರ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆಗ ಗೋಕರ್ಣ ಹೇಳ್ತಾನೆ, ನಿನ್ನ ಸಲುವಾಗಿ ಗಯಾಶ್ರಾದ್ದವನ್ನು ಮಾಡಿದ್ದೇನೆ, ಜೊತೆಗೆ ಯಾವ್ಯಾವ ಕ್ಷೇತ್ರಗಳಿದೆಯೋ ಎಲ್ಲ ಕ್ಷೇತ್ರಗಳಲ್ಲೂ ನಿನ್ನ ಸಲುವಾಗಿ ನಾನು ಶ್ರಾದ್ದವನ್ನು ಮಾಡಿದ್ದೇನೆ. ಆದರೂ ಕೂಡ ನಿನ್ನ ಈ ದುರವಸ್ಥೆ ಹೋಗ್ತಾ ಇಲ್ಲ ಅಂತಾದರೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ದುಂದುಕಾರಿಯ ಮಾತನ್ನು ಹೇಳ್ತಾನೆ, ಗಯಾಶ್ರಾದ್ದ ಶತೇನಾಪಿ ಅಂತ. ಅಂದರೆ ಗಯಾ ಕ್ಷೇತ್ರದಲ್ಲಿ 100 ಬಾರಿ ಶ್ರಾದ್ದ ಮಾಡಿದ್ರೂ ನಾನು ಈ ಪ್ರೇತ ಬಾಧೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದರ ಅರ್ಥ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದ್ರೆ ಫಲ ಇಲ್ಲ ಅಂತಲ್ಲ, ನಾನು ಮಾಡಿದ ಪಾಪಕ್ಕೆ ನಿಷ್ಕೃತಿ ಇಲ್ಲ, ಅದಕ್ಕೆ ಪರಿಹಾರ ಇಲ್ಲ, ಅಷ್ಟರ ಮಟ್ಟಿಗೆ ನಾನು ಪಾಪಗಳನ್ನು ಮಾಡಿದ್ದೇನೆ. ಹಾಗಾಗಿ ಏನಾದರೂ ಮಾಡಿ ನನಗೆ ಈ ತೊಂದರೆಯಿಂದ ಪಾರು ಮಾಡಬೇಕು ಅಂತ ದುಂದುಕಾರಿ ತಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆಯಿತು, ನಾನು ವಿಚಾರ ಮಾಡಿ ಇದಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಮಾಡುತ್ತೇನೆ ಅಂಥೇಳಿ ಇದ್ದಾನೆ. ಮಾರನೇ ದಿವಸ ಎಲ್ಲ ಗುರು ಹಿರಿಯರನ್ನು ಕರೆದು ಈ ವೃತ್ತಾಂತವನ್ನು ತಿಳಿಸಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡಿದರೂ ಕೂಡ ಅವನಿಗೆ ಪ್ರೇತ ಬಾಧೆ ನಿವೃತ್ತಿ ಆಗ್ತಾ ಇಲ್ಲ ಅಂತಾದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಗೋಕರ್ಣ ಒಂದು ಚಮತ್ಕಾರವನ್ನು ಮಾಡ್ತಾನೆ. ಸೂರ್ಯನನ್ನು ತಡೆ ಹಿಡಿತಾನಂತೆ. ಏನಾದರೂ ನನಗೆ ಉಪಾಯ ಬೇಕು, ಅದನ್ನು ತಿಳಿಸಿ ಅಂಥೇಳಿ ಸೂರ್ಯನಲ್ಲಿ ಕೇಳಿದಾಗ ಸೂರ್ಯ ಹೇಳ್ತಾನೆ, ಇದಕ್ಕೆ ಮಾಡಬೇಕಾಗಿರುವಂಥದ್ದು ಭಾಗವತ ಶ್ರವಣ. ಭಾಗವತ ಶ್ರವಣವನ್ನು ಮಾಡಿದರೆ
ದುಂದುಕಾರಿಗೆ ಬಂದಿರತಕ್ಕಂತಹ ಪ್ರೇತ ಬಾಧೆ ಏನಿದೆ ಅದೆಲ್ಲವೂ ಕೂಡ ನಿವೃತ್ತಿಯಾಗತ್ತೆ ಅಂತ ಹೇಳಿದಾಗ ತುಂಬ ಸಂತೋಷ ಆಗಿದೆ ಗೋಕರ್ಣನಿಗೆ. ದುಂದುಕಾರಿ ತಾನು ಬಂದಿದ್ದಾನೆ, ಬಂದಾಗ ಹೇಳ್ತಾನೆ ಭಾಗವತ ಶ್ರವಣವನ್ನು ಮಾಡಬೇಕು, ಮಾಡಿದರೆ ನಿನಗೆ ಇದೆಲ್ಲ ಕಷ್ಟಗಳು ನಿವೃತ್ತಿಯಾಗತ್ತೆ ಅಂತ ಹೇಳಿದಾಗ ಗಾಳಿಯ ರೂಪದಲ್ಲಿರತಕ್ಕಂಥ ದುಂದುಕಾರಿ ಒಂದು 7 ಗಂಟಿರುವಂಥ ಒಂದು ಬಿದಿರಿನಲ್ಲಿ ಸೇರಿಕೊಂಡಿದ್ದಾನೆ. ಇವನು ಭಾಗವತ ಪುರಾಣವನ್ನು ಉಪನ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಒಂದೊಂದು ದಿನ ಕಳೆದಂತೆ ಆ ಬಿದಿರಿನ ಒಂದೊಂದು ಗಂಟು ಅದು ಒಡಿತಾ ಬರ್ತಾ ಇದೆ. 7 ದಿನಗಳಲ್ಲಿ ಇಡೀ ಬಿದಿರು ಸೀಳಿ ಕೆಳಗೆ ಬಿದ್ದಿದೆ. ಯಾವಾಗ ಬಿದಿರು ಸೀಳಿ ಕೆಳಗೆ ಬಿತ್ತೋ ಆ ಬಿದಿರಿನಿಂದ ಒಬ್ಬ ಒಳ್ಳೆ ದಿವ್ಯ ಪುರುಷ, ಅಂದರೆ ಎಲ್ಲ ಆಭರಣಗಳನ್ನು ಧಾರಣೆ ಮಾಡಿರತಕ್ಕಂತಹ ದೇವತಾ ರೂಪವನ್ನು ತಾಳಿರತಕ್ಕಂಥ ಒಬ್ಬ ವ್ಯಕ್ತಿ ತಾನು ಬಂದಿದ್ದಾನೆ. ಅದೇ ಸಮಯಕ್ಕೆ ವಿಷ್ಣು ಲೋಕದಿಂದ ವಿಷ್ಣು ದೂತರು ವಿಮಾನವನ್ನು ತಂದಿದ್ದಾರೆ. ಆ ವಿಮಾನದಲ್ಲಿ ಆ ಪುರುಷನನ್ನು, ಆ ದುಂದುಕಾರಿಯನ್ನು ಕೂಡಿಸಿಕೊಂಡು ಅವರು ಹೊರಡಬೇಕು ಅನ್ನೋವಾಗ ಗೋಕರ್ಣ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಈ 7 ದಿನಗಳಲ್ಲಿ ಉಪನ್ಯಾಸ ಮಾಡಿದಾಗ ದುಂದುಕಾರಿಯ ಜೊತೆಗೆ ಇಲ್ಲಿ ನೆರೆದಿರತಕ್ಕಂಥ ಅನೇಕ ಜನರು ಭಾಗವತ ಶ್ರವಣ ಮಾಡಿದ್ದಾರೆ. ಆದರೆ ಅವರು ಯಾರನ್ನೂ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ದುಂದುಕಾರಿಯನ್ನು ಮಾತ್ರ ನೀವು ಕರೆದುಕೊಂಡು ಹೋಗ್ತಿದ್ದೀರ. ಇದಕ್ಕೆ ಕಾರಣ ಏನು? ಅಂದರೆ ಭಾಗವತ ನಮಗೆ ತಾರತಮ್ಯವನ್ನು ಮಾಡುತ್ತಾ, ಭೇದವನ್ನು, ಪಕ್ಷಪಾತ ಮಾಡುತ್ತಾ ಅಂತ ಗೋಕರ್ಣ ಕೇಳಿದಾಗ ಅದಕ್ಕೆ ವಿಷ್ಣು ದೂತರು ಹೇಳ್ತಾರೆ, ಈ ಶ್ರವಣ ಮಾಡೋದರಲ್ಲಿ ಅನೇಕ ರೀತಿ ಇದೆ. ಅದು ಹೇಗೆ ಅಂದರೆ ನಿರಾಹಾರದಿಂದ ಆ ಕಥೆಯನ್ನು ಕೇಳಿ ಅದನ್ನು ಮನನ ಮಾಡಿರುವಂಥದ್ದು ಪ್ರಮುಖವಾದದ್ದು. ಅದನ್ನು ದುಂದುಕಾರಿ ಮಾಡಿದ್ದಾನೆ. ಇನ್ನು ಉಳಿದವರು ಶ್ರವಣ ಮಾಡಿದ್ದಾರೆ, ಆದರೆ ಮನನ ಮಾಡಿಲ್ಲ, ಅದರಲ್ಲಿ ನಿರಾಹಾರರಾಗಿಲ್ಲ, ಅದರಲ್ಲಿ ಅಷ್ಟು ಶ್ರದ್ಧೆಯನ್ನು ತಾವು ತಾಳಿಲ್ಲ. ಹಾಗಾಗಿ ಯಾವ ಊಟ ತಿಂಡಿ ತೀರ್ಥ ಇಲ್ಲದೇನೆ ಕೇವಲ ಭಾಗವತ ಕಥೆಯನ್ನು ಕೇಳ್ತಾ ಅದನ್ನು ಮನನ ಮಾಡುತ್ತಾ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದು ದುಂದುಕಾರಿ. ಹಾಗಾಗಿ ಅವನನ್ನು ನಾವು ಕರೆದುಕೊಂಡು ಹೋಗ್ತಿದ್ದೇವೆ ಅಂತ ಹೇಳಿದಾಗ ಗೋಕರ್ಣಗೆ ಬೇಸರ ಆಯಿತು. ಹೇಗಾದರೂ ಮಾಡಿ ಎಲ್ಲ ಜನರನ್ನು ಕೂಡ ಪರಮಾತ್ಮನ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ನೆಪದಿಂದ ಇನ್ನೊಮ್ಮೆ ಭಾಗವತ ಉಪನ್ಯಾಸವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಿ ಶ್ರವಣವನ್ನು ಮಾಡುತ್ತಾರೆ. 7ನೇ ದಿವಸದಲ್ಲಿ ಮತ್ತೆ ವಿಮಾನ ಬಂದು ಅಲ್ಲಿರತಕ್ಕಂತಹ ಎಲ್ಲ ಜನರನ್ನು ಕರ್ಕೊಂಡು ಹೋಗಿದ್ದೇನೆ. ಎಷ್ಟು ಅಂತಂದರೆ ಚಂಡಾಲರಿಂದ ಆರಂಭ ಮಾಡಿ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಿದೆ ಅಂತ ಪದ್ಮಪುರಾಣ ಹೇಳುತ್ತೆ. ಅಂದರೆ ಅಭಿಪ್ರಾಯ, ದೇವರ ಕಥೆಯನ್ನು, ದೇವರ ಸ್ಮರಣೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಅದು ಯಾವುದೇ ವ್ಯಕ್ತಿಯಾಗಿರಲಿ ಅವರನ್ನು ಪರಮಾತ್ಮ ಉದ್ಧಾರ ಮಾಡುತ್ತಾನೆ ಅನ್ನೋ ಒಂದು ವಿಚಾರವನ್ನು ಅನುಸಂಧಾನ ಮಾಡ್ತಾ ಗೋಕರ್ಣ ಹೀಗೆ ತಾನು ವಿಷ್ಣು ಲೋಕವನ್ನು ಭಾಗವತದಿಂದ ತಾನು ಪಡೆದಿದ್ದಾನೆ ಅನ್ನೋ ಒಂದು ಕಥೆಯನ್ನು ಸನತ್ ಕುಮಾರರು ಭಾಗವತ ಮಹಾತ್ಮ್ಯವನ್ನು ನಾರದರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ಕಥೆಯಲ್ಲಿ, ಗೋಕರ್ಣನ ಕಥೆಯಲ್ಲಿ ನಾವು ಅನುಸಂಧಾನ ಮಾಡಬೇಕಾದ 3 ಪ್ರಧಾನ ಅಂಶಗಳು. ಒಂದು, ಸಂಸಾರದ ತಾಪತ್ರಯ ಪರಿಹಾರ ಆಯಿತು. ಅಂದರೆ ನನಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಆತ್ಮದೇವನಿಗಿತ್ತು. ಯಾವುದೋ ಒಂದು ನಿಮಿತ್ತದಿಂದ ಗುರು ಹಿರಿಯರ ಅನುಗ್ರಹದಿಂದ ಅವನಿಗೆ ಸಂತಾನ ಆಗಿದೆ. ಆದರೆ ಸಂತಾನ ಆದರೂ ಕೂಡ ಅದರಿಂದ ಅವನಿಗೆ ತೃಪ್ತಿ ಆಗಲಿಲ್ಲ, ಒಳ್ಳೆಯ ನಡತೆ ಮಗನಲ್ಲಿ ಇರಲಿಲ್ಲ. ಹಾಗಾಗಿ ಪ್ರತಿನಿತ್ಯ ದುಃಖವನ್ನು ಅನುಭವಿಸಿದ್ದಾನೆ. ಅಂದರೆ ಸಂಸಾರದಲ್ಲಿ ಬರುವಂಥ ತಾಪತ್ರಯ ಅದು ನಮ್ಮನ್ನು ಹೇಗೆ ಕಾಡುತ್ತೆ, ಅದನ್ನು ಹೇಗೆ ಪಾರಾಗಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಆತ್ಮದೇವನಿಗೆ ತನ್ನ ಮಗ ಉಪದೇಶ ಮಾಡ್ತಾನೆ. ನೀವು ಕಾಡಿಗೆ ಹೋಗಿ ದೇವರನ್ನು ಮೊರೆ ಹೋಗಬೇಕು, ಅಂದಾಗ ಈ ತಾಪತ್ರಯ ಪರಿಹಾರ ಆಗತ್ತೆ ಅಂತ. ಆ ಕ್ರಮದಲ್ಲಿ ಏನೇ ಆತ್ಮದೇವ ತಾನು ಮಾಡಿ ಪರಮಾತ್ಮನ ಅನುಗ್ರಹದಿಂದ ಸಂಸಾರದ ತಾಪತ್ರಯವನ್ನು ತಾನು ಪರಿಹಾರ ಮಾಡಿಕೊಂಡ ಅನ್ನೋ ಒಂದು ಅಂಶ. 2ನೇ ಅಂಶ, ಪ್ರೇತಬಾಧ ನಿವೃತ್ತಿ. ಆ ದುಂದುಕಾರಿ ಮಾಡಬಾರದ ಅನರ್ಥಗಳನ್ನು ಮಾಡಿ ತಾನು ಮರಣ ಹೊಂದಿದ ಮೇಲೆ ಪ್ರೇತನಾಗಿ ತಿರುಗುತ್ತಾ ಇದ್ದ. ನಮಗೆ ತೊಂದರೆ ಆಗಬಹುದು ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಹುದು. ಹಾಗಾಗಿ ಈ ಪ್ರೇತ ಬಾಧೆಯನ್ನು ನಾವು ಕಳೆದುಕೊಳ್ಳಬೇಕು ಅಂತಾದರೆ ಅದಕ್ಕೆ ಭಾಗವತ ಶ್ರವಣ ಅನ್ನೋದು ಪ್ರಧಾನವಾದ ಸಾಧನ. ಹಾಗಾಗಿ ಅಂತಹ ಸಾಧನೆಯನ್ನು ಗೋಕರ್ಣ ತಾನು ಮಾಡಿ ಆ ದುಂದುಕಾರಿಗೆ ಮೋಕ್ಷವನ್ನು ದೊರಕಿಸಿಕೊಟ್ಟಿದ್ದಾನೆ. ಜೊತೆಗೆ ಇನ್ನೊಮ್ಮೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಪರಮಾತ್ಮನ ಅನುಗ್ರಹ ಆಗುವಂತೆ ತಾನು ಮಾಡಿದ್ದಾನೆ. ಹಾಗಾದರೆ ಪ್ರೇತಬಾಧ ನಿವೃತ್ತಿಯೂ ಆಯಿತು, ಜೊತೆಗೆ ಪರಮಾತ್ಮನ ವಿಶೇಷವಾದ ಅನುಗ್ರಹ ಇದು ಭಾಗವತದಿಂದ ನಮಗೆ ಆಗುವಂಥದ್ದು ಅನ್ನೋದನ್ನು ಈ ಗೋಕರ್ಣನ ಕಥೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ
ಇನ್ನೊಂದು ಅಂಶ, ಆತ್ಮದೇವ ತಾನು ಶುದ್ಧನಾದ ವ್ಯಕ್ತಿ, ಅವನ ಹೆಂಡತಿ ಅಷ್ಟೇ ಕಠಿಣಳಾಗಿದ್ಲು ಅಂತ. ಅಂದರೆ ಇದು ಯಾವುದೋ ಒಬ್ಬ ವ್ಯಕ್ತಿ, ಒಂದು ಹೆಣ್ಣು ಗಂಡು ಮಾತ್ರ ಹೀಗಿತ್ತು ಅನ್ನೋದನ್ನು ಯೋಚನೆಯನ್ನು ಮಾಡದೆ, ಆತ್ಮದೇವ ಅಂತಂದರೆ, ಆತ್ಮ ಅಂದರೆ ಪರಮಾತ್ಮ, ದೇವ ಅಂದರೆ ನಮ್ಮನ್ನು ಆಟಿಕೆಯಂತೆ ಬಳಸುವಂಥವನು ಪರಮಾತ್ಮ. ಅಂದರೆ ಯಾರಿಗೆ ನಾವು ಆಟಿಕೆಯಂತೆ ಇದ್ದೇವೋ ಅವನು ಆತ್ಮದೇವ. ಅಂಥ ಆತ್ಮದೇವ ಅಂತಂದರೆ ಜೀವ. ಆ ಜೀವ ಏನು ಮಾಡ್ತಾನೆ, ಒಬ್ಬ ಹೆಂಡತಿಯನ್ನು ಮದುವೆ ಆಗ್ತಾನೆ ಅಂದರೆ ಅದು ನಮ್ಮ ಬುದ್ಧಿ ಅಂತ ಹೇಳುತ್ತೆ. ಯಾಕೆಂದರೆ ಋಷಭನಾಮಕ ಪರಮಾತ್ಮನ ಪ್ರಸಂಗದಲ್ಲಿ ಯೋಷಿತಾಂ ಸಂಗಿ ಸಂಗಂ ತಮೋದ್ವಾರಂ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀಯರ ಸಂಪರ್ಕ ಅದು ನಮಗೆ ಅನರ್ಥಕ್ಕೆ ಕಾರಣ ಅಂತ ಮಾತು ಬಂದಾಗ ಆಚಾರ್ಯರು ಹೇಳ್ತಾರೆ, ಅಲ್ಲಿ ಯೋಷಿತ್ ಅಂತಂದರೆ ಹೆಣ್ಣು ಅಂತ ಇಷ್ಟೇ ಅರ್ಥ ಅಲ್ಲ, ಯಾವಾಗ ಪರಮಾತ್ಮನ ವಿರುದ್ಧವಾದ ಬುದ್ಧಿ ನಮಗೆ ಬರುತ್ತೋ ಅದನ್ನು ಯೋಷಿತ್ ಅಂತ ಕರೆದಿದ್ದಾರೆ. ಅಂತಹ ಹೆಣ್ಣು ಮಕ್ಕಳ ಸಂಘವನ್ನು ಮಾಡಿದಾಗ ನಮಗೆ ಅನರ್ಥ ಅನ್ನೋದು ಇದರ ತಾತ್ಪರ್ಯ ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಈಗ ಹೆಂಡತಿ ಕೆಟ್ಟವಳು ಅಂತಂದರೆ ಹೆಣ್ಣು ಮಕ್ಕಳನ್ನು ಕೆಟ್ಟವರು ಅಂತ ಬಿಂಬಿಸಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಯಾವಾಗ ಪರಮಾತ್ಮನಿಗೆ ವಿರುದ್ಧವಾದ ಯೋಚನೆಗಳು, ಪರಮಾತ್ಮನಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ತೇವೋ ಇಂಥ ಬುದ್ಧಿಯನ್ನು ಹೆಣ್ಣು ಅಂತ ಕರೆದಿದ್ದಾರೆ. ಯಾಕೆ? ಚಂಚಲ ಆದ್ದರಿಂದ. ಹಾಗಾದರೆ ಅಂತಹ ಬುದ್ಧಿಯನ್ನು ಇಟ್ಕೊಂಡಾಗ ಏನಾಗತ್ತೆ? ಆತ್ಮದೇವ ತಾನು ಸ್ವಯಂ ಒಬ್ಬ ಜೀವ, ಸಜ್ಜೀವ. ಆದರೆ ಅವನಿಗೆ ಕೆಲವೊಮ್ಮೆ ಪ್ರಭಾವದಿಂದ ಕೆಟ್ಟವಾದ ಯೋಚನೆಗಳು ಬಂದಾಗ ಜೀವನದಲ್ಲಿ ಹೇಗಿರುತ್ತೆ? ಅವನು ಒಳ್ಳೆಯವನಾಗಿದ್ದಾಗ ಯತಿಗಳ ಅನುಗ್ರಹದಿಂದ ಒಬ್ಬ ಗೋಕರ್ಣನಂತಹ ಒಬ್ಬ ಒಳ್ಳೆ ಮಗ ಹುಟ್ಟಿದ್ದಾನೆ. ಇಲ್ಲಿ ಮಗ ಅನ್ನೋ ಶಬ್ದಕ್ಕೆ ಅರ್ಥ ನಾವು ತಿಳ್ಕೊಳ್ಬೇಕಾಗಿರೋದು ಜ್ಞಾನ ಅಂತ ಅರ್ಥ, ತಿಳುವಳಿಕೆ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂತಹ ವ್ಯಕ್ತಿಯನ್ನು ಮಗ ಅಂತ ಯಾಕೆ ಕರೀತಾರೆ ಅಂದರೆ ಅವನಿಗೆ ಪುತ್ರ ಅಂತ ಹೆಸರು. ಪುತಃ ತ್ರಾಯತಿ ಇತಿ ಪುತ್ರಃ ಅಂದರೆ ಪುತ್ ಅನ್ನೋದು ಒಂದು ನರಕ, ಆ ನರಕದಿಂದ ನಮ್ಮನ್ನು ಪಾರು ಮಾಡ್ತಾನೆ, ಹಾಗಾಗಿ ಅವನಿಗೆ ಪುತ್ರ ಅಂತ ಕರೀತಾರೆ. ಹಾಗಾದರೆ ಮಕ್ಕಳಾಗದೇ ಇರೋರಿಗೆ ಅನರ್ಥ, ಆ ನರಕದಿಂದ ಪಾರಾಗೋಕ್ಕೆ ಸಾಧ್ಯತೆ ಇಲ್ಲವಾ ಅಂತಂದರೆ ಅದಕ್ಕೆ ನಾವು ರಾಯರ ಸ್ತೋತ್ರ ಪಾರಾಯಣ ಮಾಡುವಾಗ ಅದರಲ್ಲಿ ಫಲಸ್ತುತಿಯಲ್ಲಿ ಬರುತ್ತೆ, ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರುವಂ. ಅಂದರೆ ಗುರುಗಳ ಬೃಂದಾವನದ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಪುತ್ರ ಲಾಭ, ಪುತ್ರನ ಲಾಭ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇನ್ನೂ ಅನೇಕ ರೀತಿಯ ಆರೋಗ್ಯದ ವಿಚಾರಗಳನ್ನು ರಾಯರ ಸ್ತೋತ್ರದ ಫಲಸ್ತುತಿಯಲ್ಲಿ ನಾವು ಕಾಣ್ತೀವಿ. ಅದರ ಕೊನೆಯಲ್ಲಿ ಇಡೀ ಫಲಸ್ತುತಿಗೆ ಸಾಕ್ಷಿ ಯಾರು ಅಂತ ವಿಚಾರ ಮಾಡುವಾಗ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಾರೆ, ಅಪ್ಪಣ್ಣಾಚಾರ್ಯರಿಗೆ ಮಾತು ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಬೃಂದಾವನದಿಂದ ಒಂದು ಮಾತು ಬರುತ್ತೆ, ಸಾಕ್ಷಿ ಹಯಾಸ್ಯ ಅತ್ರ ಹಿ. ಅತ್ರ ಅಂದರೆ ಈ ಫಲಸ್ತುತಿಯ ವಿಷಯದಲ್ಲಿ ಸಾಕ್ಷಿ ಯಾರು? ಹಯಾಸ್ಯ, ಹಯಗ್ರೀವ ದೇವರು. ಅಂದರೆ ಇಲ್ಲಿ ಬಂದ ಫಲಸ್ತುತಿ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಕಣ್ಣಿಲ್ಲದೆ ಇರೋರಿಗೆ ಕಣ್ಣು ಬರುತ್ತೆ, ಯಾರಿಗೆ ಕಾಲು ಸರಿ ಇಲ್ಲ ಅವರು ಪ್ರದಕ್ಷಿಣೆ ಮಾಡೋದರಿಂದ ಕಾಲು ಸರಿಯಾಗತ್ತೆ, ತೀರ್ಥವನ್ನು ಸೇವನೆ ಮಾಡೋದರಿಂದ ಇಡೀ ತೀರ್ಥಯಾತ್ರೆಯನ್ನು ಮಾಡಿದ ಫಲ ಸಿಗತ್ತೆ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಗುರುಗಳ ಸಂಕೀರ್ತನೆಯನ್ನು ಮಾಡೋದರಿಂದ ಇಡೀ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಫಲ ಬರ್ತಾ ಇದೆ, ಪಂಗು ಖಂಜೋಪಿ ವಾಜನ. ಹೀಗೆ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಫಲಸ್ತುತಿಯನ್ನು ಹೇಳಿದಾಗ ಇದಕ್ಕೆ ಸಾಕ್ಷಿಯನ್ನಾಗಿ ರಾಯರು ಯಾರನ್ನು ಹೇಳಬೇಕಿತ್ತು? ಆರೋಗ್ಯದ ದೇವತೆಯಾದ ಧನ್ವಂತರಿಯನ್ನು ಹೇಳಬೇಕು, ಅಥವಾ ಭಯ ಪರಿಹಾರಕ್ಕೋಸ್ಕರ ನರಸಿಂಹದೇವರನ್ನು ಹೇಳಬೇಕು, ಇಲ್ಲ ತಮ್ಮ ಉಪಾಸ್ಯ ಮೂರ್ತಿಯಾದ ರಾಮಚಂದ್ರ ದೇವರನ್ನು ಸಾಕ್ಷಿ ಅಂತ ಹೇಳಬೇಕು. ಆದರೆ ಇದೆಲ್ಲವನ್ನು ಬಿಟ್ಟು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ ಸಾಕ್ಷಿ ಹಯಾಸ್ಯ. ಅಂದರೆ ಸಾಕ್ಷಿ ಯಾರು ಅಂತಂದರೆ ಹಯಗ್ರೀವ ದೇವರು ಅಂತ. ಹಯಗ್ರೀವ ದೇವರಿಗೆ ಯಾವುದಕ್ಕೆ ಸಂಬಂಧ ಅಂತಂದರೆ ವಿದ್ಯೆನ ಆಧಾರ ಸರ್ವವಿದ್ಯಾನ ಹಯಗ್ರೀವ ಉಪಾಸ್ಮಹೆ. ಹಾಗಾದರೆ ವಿದ್ಯೆಗೆ ಅಭಿಮಾನಿಯಾದ ದೇವತೆಯನ್ನು ಅಂದರೆ ಹಯಗ್ರೀವ ದೇವರನ್ನು ಸಾಕ್ಷಿ ಅಂತ ಹೇಳುವ ಮೂಲಕ ರಾಘವೇಂದ್ರ ಸ್ವಾಮಿಗಳು ನಮಗೇನು ಸೂಚನೆ ಮಾಡಿದ್ದಾರೆ ಅಂತಂದರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಕೇವಲ ಬಾಹ್ಯವಾದ ಆರೋಗ್ಯ ಸುಧಾರಣೆ ಆಗುವುದಷ್ಟೇ ಅಲ್ಲದೇನೆ ಆಂತರಿಕವಾದ ಯಾವ ಅನಾರೋಗ್ಯ ಇದೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು. ಹಾಗಾದರೆ ಒಳಗಡೆ ಇರತಕ್ಕಂತಹ ಅನಾರೋಗ್ಯ ಅದು ನಿವೃತ್ತಿ ಆಗಬೇಕು ಅಂತಂದರೆ ಮೇಲೆ ಮದ್ದನ್ನು ಮಾಡಿದ್ರೆ ಅದು ನಮಗೆ ಸರಿಯಾಗೋದಿಲ್ಲ. ಮೇಲೆ ಅಂದರೆ ದೇಹದ ಹೊರಗಡೆ ನಾವು ಚಿಕಿತ್ಸೆಯನ್ನು ಮಾಡಿದ್ರೆ ನಮ್ಮ ಅಂತರಂಗದಲ್ಲಿರತಕ್ಕಂತಹ ಆ ಕೊಳಕು ಅದು ಪರಿಹಾರ ಆಗೋದಿಲ್ಲ. ಹಾಗಾದರೆ ಅದಕ್ಕಿರುವಂತಹ ಏಕೈಕ ಸಾಧನ ಅದು ಜ್ಞಾನ ಮಾತ್ರ.
ಯಾಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅಂದರೆ ಜ್ಞಾನ ಅನ್ನೋದು ನಮ್ಮ ಎಲ್ಲ ಏನು ದುರಿತಗಳಿದೆ ಅದನ್ನೆಲ್ಲವನ್ನು ಕೂಡ ಅದು ಪರಿಹಾರ ಮಾಡುತ್ತಂತೆ. ಹಾಗಾದರೆ ಹಯಗ್ರೀವ ದೇವರನ್ನು ಸಾಕ್ಷಿಯನ್ನಾಗಿಡುವ ಮೂಲಕ ನಮ್ಮ ಒಳಗಡೆ ಇರತಕ್ಕಂತಹ ಏನೇನು ದೋಷಗಳಿದೆ ಆ ದೋಷವನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೆ ಇರುವಂತಹದ್ದು ಜ್ಞಾನ ಮುಖ್ಯವಾದ ಸಾಧನ. ಹಾಗಾದರೆ ಈ ತಿಳುವಳಿಕೆಯನ್ನು ನಾವು ಪಡೆದಿದ್ದೇವೆ ಅಂತಂದರೆ ಎಲ್ಲ ದುರಿತಗಳಿಂದಲೂ ಕೂಡ ನಾವು ದೂರ ಆಗಬಹುದು. ಹಾಗಾದರೆ ಈ ಪುತ್ತ ಅನ್ನೋ ನರಕ ಅಲ್ಲ, ಯಾವ್ಯಾವ ದೊಡ್ಡ ದೊಡ್ಡ ನರಕಗಳಿದೆ ಆ ಎಲ್ಲ ನರಕಗಳಿಂದಲೂ ಕೂಡ ನಾವು ಪಾರಾಗಬಹುದಾದ ಸಾಧನ ಅಂತಂದರೆ ಅದು ತಿಳುವಳಿಕೆ. ಹಾಗಾದರೆ ಇಂತಹ ತಿಳುವಳಿಕೆ ಎಂಬತಕ್ಕಂಥ ಪುತ್ರ ಅದನ್ನು ನಾವು ಕಳಿಸಿದರೆ ನಮಗೆ ಈ ಅನರ್ಥದಿಂದ ನಾವು ಪಾರಾಗಬಹುದು ಅನ್ನೋ ಒಂದು ಅಂಶವನ್ನು ನಮಗೆ ತಿಳಿಸ್ತಾ, ಹಾಗಾದರೆ ಮಕ್ಕಳ ಆಗಿಲ್ಲ ಅನ್ನೋ ಒಂದು ಕೊರಗು ಬೇಡ, ನಮ್ಮ ಏಳಿಗೆಗೆ ಬೇಕಾಗಿರತಕ್ಕಂತಹ ಪುತ್ರ ಅಂದರೆ ತಿಳುವಳಿಕೆ ಎಂಬತಕ್ಕಂತಹ ಮಗನನ್ನು ನಾವು ಪಡೆದಿದ್ದೇವೆ ಅಂತಾದರೆ ನಮಗೆ ಈ ಅನರ್ಥದಿಂದ ನಾವು ಪಾರಾಗಬಹುದು ಅನ್ನೋದನ್ನು ತೋರಿಸಿಕೊಡ್ತಾ, ಅಂತಹ ಮಕ್ಕಳಿವರು ಅಂದರೆ ಒಬ್ಬ ಗೋಕರ್ಣ, ಇನ್ನೊಬ್ಬ ದುಂದುಕಾರಿ. ಈ ಇಬ್ಬರಲ್ಲೂ ಪುತ್ರ ಯಾರು ಅಂತಂದರೆ ಗೋಕರ್ಣ. ಯಾಕೆ? ತನ್ನ ತಂದೆಗೆ ತಾನು ಉಪದೇಶ ಮಾಡುವ ಮೂಲಕ ತಂದೆಗೆ ಬಂದ ಅನರ್ಥ ಏನಿತ್ತು ಆ ಅನರ್ಥವನ್ನು ಪಾರು ಮಾಡೋದ್ರಿಂದ ನಿಜವಾಗಿ ಪುತ್ರ ಅಂತಂದರೆ ಆ ಗೋಕರ್ಣ. ಅಂತಹ ಪುತ್ರ ಲಾಭ ಆಗಿರೋದರಿಂದ ಅವನು ಸದ್ಗತಿಯನ್ನು ಪಡೆದಿದ್ದಾನೆ ಅನ್ನೋ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ತಾ, ಹಾಗಾದರೆ ಈ ಭಾಗವತ ಶ್ರವಣವನ್ನು ಮಾಡುವಾಗ ನಾವು ಆ ತಿಳುವಳಿಕೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಶ್ರವಣ ಮಾಡಿದಾಗ ಏನೇನು ತಿಳುವಳಿಕೆ ನಮಗೆ ಬರ್ತಾ ಇದೆ ಅದು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಾವು ನಡೆದಾಗ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಅಂತಹ ಆ ವಿಚಾರವನ್ನು ಆ ಗೋಕರ್ಣನ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಜೊತೆಗೆ ಪ್ರೇತಬಾಧ ನಿವೃತ್ತಿ ಇದನ್ನು ಮಾಡಿಕೊಳ್ಬೇಕಾದ್ರೆ ನಮಗಿರುವಂಥದ್ದು ಸಾಧನ, ನಮಗೆ ಒಂದು ಸೂಚನೆಯನ್ನು ಮಾಡಿದ್ರು ಒಂದು ತೋರಿಸಿಕೊಟ್ಟಿದ್ದಾರೆ. ತೋರಿಸಿಕೊಟ್ಟಿದ್ದೇನು ಅಂತಂದರೆ ನೇರವಾಗಿ ಹೇಳಿದ್ದು ಭಾಗವತ ಶ್ರವಣವನ್ನು ಮಾಡುವುದರಿಂದ ಈ ಭೂತ ಪ್ರೇತ ಪಿಶಾಚಾದಿಗಳ ಪೀಡೆ ಏನಿದೆ ಅದು ಪರಿಹಾರ ಆಗತ್ತೆ ಅನ್ನೋದನ್ನು ತಿಳಿಸ್ತಾ, ಜೊತೆಗೆ ಈ ಒಂದು ವಿಚಾರವನ್ನು ಸೂಚನೆ ಮಾಡಿದ್ದು ಸೂರ್ಯ. ಅಂದರೆ ನಾವು ಸೂರ್ಯ ಈ ವಿಚಾರವನ್ನು ತಿಳಿಸಿದ್ದಾನೆ ಅಂತಂದರೆ ಅರ್ಥ ಸೂರ್ಯನಲ್ಲಿರತಕ್ಕಂಥ ನಾರಾಯಣ ಅವನ ಅನುಗ್ರಹದಿಂದ ಈ ಪ್ರೇತಬಾಧೆಯನ್ನು ನಾವು ದೂರ ಮಾಡಿಕೊಳ್ಳಬಹುದು. ಅಂದರೆ ಇದರ ನಿಜವಾದ ಅರ್ಥ, ಯಾರು ಸರಿಯಾದ ರೀತಿಯಲ್ಲಿ ಗಾಯತ್ರಿ ಜಪವನ್ನು ಮಾಡ್ತಾನೆ ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರೇತಬಾಧೆ ಇರೋದಿಲ್ಲ ಅನ್ನೋ ಒಂದು ಘಟನೆಯನ್ನು ಸೂಚನೆಯನ್ನು ಮಾಡಿದ್ದಾರೆ. ಗಾಯತ್ರಿ ಮಂತ್ರದ ಮಹತ್ವವನ್ನು ತಿಳಿಸುವಾಗ ಒಂದು ಕಥೆಯಿಂದ ಹೇಳ್ತಾರೆ. ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ, ಅವನು ಪ್ರತಿನಿತ್ಯ ಗಾಯತ್ರಿ ಜಪವನ್ನು ಶ್ರದ್ಧೆಯಿಂದ ತಾನು ಮಾಡ್ತಾ ಇದ್ದಾನೆ. ಆದರೂ ಸ್ವಲ್ಪ ಬಡತನ ಇದೆ. ಏನಾದರೂ ಮಾಡಿ ಈ ಬಡತನವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಏನಾದರೂ ಬಡತನ ಕಡಿಮೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಊರಿಗೆ ಒಬ್ಬ ಮಾಂತ್ರಿಕ ತಾನು ಬಂದಿದ್ದಾನೆ. ಅವನು ಜಾದುವನ್ನು ಮಾಡೋದು, ಅವನಿಗೆ ಯಾರಿಗೇನು ಬೇಕೋ ಅದನ್ನು ಆ ಕ್ಷಣದಲ್ಲೇ ಕೊಡುವಂಥದ್ದು, ಇದನ್ನೆಲ್ಲ ತಾನು ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಆ ಬ್ರಾಹ್ಮಣನಿಗೆ ಸ್ವಲ್ಪ ಯೋಚನೆ ಬಂತು. ನಾನು ಆ ವಿದ್ಯೆಯನ್ನು ಕಲಿತ್ರೆ, ಆ ಮಾಂತ್ರಿಕನಿಂದ ಆ ವಿದ್ಯೆಯನ್ನು ಕಲಿತ್ರೆ ನಾನು ನನಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾನು ನನ್ನ ಆ ಮಂತ್ರವಿದ್ಯೆಯಿಂದ ನಾನು ಪಡೆಯಬಹುದು ಅಂತೇಳಿ ಕೇಳಿದ್ದಾನೆ. ಮಾಂತ್ರಿಕನ ಬಳಿಗೆ ಹೋಗಿ ನನಗೆ ಇದನ್ನೆಲ್ಲ ಹೇಳಿಕೊಡಬೇಕು ಅಂತ ಕೇಳಿದ್ದಾನೆ. ಅದಕ್ಕೆ ಮಾಂತ್ರಿಕ ಹೇಳ್ತಾನೆ, ಇಲ್ಲ, ಇದರಲ್ಲಿ ತುಂಬ ಕಷ್ಟ, ಇದು ಎಷ್ಟೋ ಸಾಧನೆ ಮಾಡಿದ್ರೆ ನಮಗೆ ಅಲ್ಪ ಸ್ವಲ್ಪ ಸಿಗತ್ತೆ, ಹಾಗಾಗಿ ಇದೆಲ್ಲ ಬೇಡ ಅಂತ ಹೇಳಿದಾಗ ಬ್ರಾಹ್ಮಣ ಏನಾದರೂ ಕೇಳ್ತಾ ಇಲ್ಲ, ನನಗಿಲ್ಲ ಇದನ್ನು ಹೇಳ್ಕೊಡ್ಲೇಬೇಕು ಅಂತ ಕೇಳಿದಾಗ, ಸರಿ ಆಯಿತು, ಅಮಾವಾಸ್ಯೆಯ ದಿವಸ ರಾತ್ರಿ ಮಧ್ಯರಾತ್ರಿಯಲ್ಲಿ ಸ್ಮಶಾನಕ್ಕೆ ಬರಬೇಕು. ಸ್ಮಶಾನಕ್ಕೆ ಬಂದರೆ ನಾನು ನನಗೇನೇನು ಗೊತ್ತಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಸಿದ್ಧಿಯನ್ನು ಅಂತ ಮಾಂತ್ರಿಕ ಹೇಳಿದ್ದಾನೆ. ಅಮಾವಾಸ್ಯೆ ದಿವಸ ಬಂದಿದೆ, ಅರ್ಧರಾತ್ರಿ ಸ್ಮಶಾನಕ್ಕೆ ಅಂತ ಹೋಗಿದ್ದಾನೆ. ಹೋದಾಗ ಅಲ್ಲಿ ಹೋಗಿ ಕೂತಿದ್ದಾನೆ. ಕೂತಿರುವಾಗ ಮಾಂತ್ರಿಕ ಹೇಳ್ತಾನೆ, ಯಾರು ನೀವು ನಿಮ್ಮನ್ನು ನೋಡಿದ್ರೆ ನನ್ನ ಅಧೀನದಲ್ಲಿರತಕ್ಕಂಥ ಈ ಪ್ರೇತಗಳೇನಿದೆ ಅದು ಯಾವುದೂ ನನ್ನ ಹತ್ತಿರಕ್ಕೆ ಬರ್ತಾ ಇಲ್ಲ, ನನಗಿಂತಲೂ ಹೆಚ್ಚು ಪ್ರಭಾವ ನಿಮ್ಮಲ್ಲಿದೆ ಅಂತ
ಆ ಮಾಂತ್ರಿಕ ಹೇಳ್ತಾ ಇದ್ದಾನೆ, ನೀವು ಏನು ಯಾರು ಅಂತ. ನಾನು ಯಾರು ಅಲ್ಲ, ಬ್ರಾಹ್ಮಣ, ಪ್ರತಿನಿತ್ಯ ಗಾಯತ್ರಿ ಜಪವನ್ನು ಮಾಡ್ತೇನೆ ಅಂತ ಹೇಳಿದಾಗ ಅದಕ್ಕೆ ಮಾಂತ್ರಿಕ ಹೇಳ್ತಾನೆ, ಅಯ್ಯೋ ಇಂತಹ ಅದ್ಭುತವಾದ ಗಾಯತ್ರಿ ಜಪದ ಸಿದ್ಧಿಯನ್ನು ಇಟ್ಕೊಂಡು ನನ್ನ ಬಳಿಗೆ ಬಂದಿದ್ದೀರಲ್ಲ, ಇದು ಎಂಥ ಹುಚ್ಚತನ ನಿಮ್ಮದು. ನೀವು ಮಾಡಿದ ಗಾಯತ್ರಿ ಮಂತ್ರದ ಪ್ರಭಾವದಿಂದ ನನ್ನ ಅಧೀನದಲ್ಲಿರ್ತಕ್ಕಂತಹ ಈ ಭೂತ ಪ್ರೇತಗಳು ನನ್ನ ಹತ್ತಿರಕ್ಕೆ ಬರ್ತಾ ಇಲ್ಲ. ಅಲ್ಲಿ ಯಾವುದೋ ಬೆಂಕಿ ಇದೆ, ನಾವು ಬರಲ್ಲ, ಬೆಂಕಿ ಇದೆ, ನಾವು ಬರಲ್ಲ ಅಂತ ಆ ಪ್ರೇತಗಳೆಲ್ಲ ಹೇಳ್ತಾ ಇದೆ. ಅದನ್ನು ಮೀರಿಸುವ ಶಕ್ತಿ ನಿಮಗಿದೆ ಅಂದ ಮೇಲೆ ಈ ಭೂತ ಪ್ರೇತಗಳನ್ನು ಒಲಿಸಿಕೊಂಡಾದರೂ ನೀವು ಏನು ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿನದ್ದೇ ನಿಮಗೆ ಸಿದ್ಧಿಯಾಗಿದೆ ಅಂತ ಹೇಳಿದಾಗ ಆಗ ಬ್ರಾಹ್ಮಣನಿಗೆ ಎಚ್ಚರ ಆಗಿದೆ, ಇದು ಯಾರದ್ದೋ ಕಥೆ ಅಲ್ಲ, ನಮ್ಮ ಕಥೆ. ನಾವು ಗಾಯತ್ರಿ ಜಪವನ್ನು ಮಾಡಬೇಕು ಅಂಥೇಳಿ ನಮಗೆ ಪ್ರಾಚೀನರು ಹೇಳಿಕೊಟ್ರೆ ಅದನ್ನು ಶ್ರದ್ಧೆಯಿಂದ ಮಾಡದೆ ಅದರ ಸಿದ್ಧಿಯನ್ನು ನಾವು ಪಡೆದುಕೊಳ್ಳದೆ ಯಾರ್ಯಾರೋ ಕಾಲಿಗೆ ಬಿದ್ದು ಯಾರೋ ಮಾಂತ್ರಿಕ ಬಂದಿದ್ದಾನೆ, ಯಾರೋ ಬೂದಿ ಕೊಡ್ತಾನೆ, ಯಾರೋ ಚಮತ್ಕಾರವನ್ನು ಮಾಡ್ತಾನೆ ಅಂದರೆ ಅದಕ್ಕೆ ನಾವು ಮರಳಾಗ್ತಿದ್ದೇವೆ ಅಂತಂದರೆ ಆ ಬ್ರಾಹ್ಮಣನಿಗಿಂತಲೂ ನಾವು ಹೀನರಾಗಿದ್ದೇವೆ. ಹೆಸರಿಗೆ ನಾವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳಿಕ್ಕೆ ಉಳಿದಿದೆ. ಹಾಗಾದರೆ ಇಂಥದ್ದಾಗಬಾರದು ಅಂತಂದರೆ ಗಾಯತ್ರಿ ಜಪವನ್ನು ನಾವು ಪಡೆದುಕೊಳ್ಳಬೇಕು. ಹಾಗಾದರೆ ಸೂರ್ಯ ಭಾಗವತ ಶ್ರವಣವನ್ನು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾನೆ ಅಂದರೆ ಇದರ ಅರ್ಥ ನಾವು ಪ್ರತಿನಿತ್ಯ ಮಾಡಬೇಕಾದ ಅನುಷ್ಠಾನಗಳನ್ನು ಬಿಟ್ಟು ಕೇವಲ ನಾನು ಭಾಗವತ ಶ್ರವಣ ಮಾಡ್ತೇನೆ ಅಥವಾ ಬೇರೆ ಇನ್ಯಾವುದ್ಯಾವುದೋ ಸೇವೆಯನ್ನು ಮಾಡ್ತೇನೆ ಅಂತಂದರೆ ಅದರಿಂದ ನಮಗೆ ಫಲ ಇಲ್ಲ. ನಮಗೆ ಯಾವುದೇ ಪುರಾಣಾದಿಗಳನ್ನು ಕೇಳಿದಾಗ ಅಥವಾ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದಾಗ ಯಾವುದೇ ಅನುಷ್ಠಾನವನ್ನು ಮಾಡಿದಾಗ ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತಾದರೆ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದು ಗಾಯತ್ರಿ ಜಪ. ಈ ಅಭಿಪ್ರಾಯವನ್ನು ನಮಗೆ ಸೂಚನೆ ಮಾಡಿದ್ದು ಅಲ್ಲಿರತಕ್ಕಂಥ ಗುರು ಹಿರಿಯರನ್ನು ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಸೂರ್ಯ ಅದನ್ನು ಸೂಚನೆ ಮಾಡಿದ್ದಾನೆ. ಅಂದರೆ ಅರ್ಥ ನಾವು ಅನುಸಂಧಾನ ಮಾಡಬೇಕಾಗಿರೋದು ನಮ್ಮ ಇಡೀ ಏನೇನು ದುಃಖಗಳಿದೆ ಅದು ಪರಿಹಾರ ಆಗಬೇಕು ಅಂತಾದರೆ ಸೂರ್ಯಾಂತರ್ಗತನಾಗಿರತಕ್ಕಂತಹ ಆ ಗಾಯತ್ರಿ ರೂಪದಲ್ಲಿರತಕ್ಕಂಥ ಪರಮಾತ್ಮನ ಅನುಸಂಧಾನ ಮಾಡಿದಾಗ, ಗಾಯತ್ರಿ ಜಪವನ್ನು ಶ್ರದ್ಧೆಯಿಂದ ಮಾಡಿದಾಗ, ನಮಗೆ ಬೇರೆ ಕಾರ್ಯಗಳನ್ನು ಮಾಡಿದಾಗ ಆ ಫಲದ ಸಿದ್ಧಿ ನಮಗೆ ಆಗತ್ತೆ. ಇಲ್ಲ ಅಂತಾದರೆ ಶ್ರವಣ ಮಾಡಿದ್ದು ಸ್ವಲ್ಪ ಪುಣ್ಯ ನಮಗೆ ಸಿಗಬಹುದಷ್ಟೆ. ಸಂಪೂರ್ಣವಾದ ಫಲವನ್ನು ನಾವು ಪಡೆಯಬೇಕು ಅಂತಾದರೆ ನಾವು ಮಾಡಬೇಕಾಗಿರೋದು ಶ್ರದ್ಧೆಯಿಂದ ನಮ್ಮ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ಗಾಯತ್ರಿ ಜಪವನ್ನು ಮಾಡಿ ನಂತರದಲ್ಲಿ ನಾವು ಆ ಭಾಗವತಾದಿ ಗ್ರಂಥಗಳ ಶ್ರವಣವನ್ನು ಮಾಡಿದಾಗ ಅದರ ಫಲದ ಪ್ರಭಾವದಿಂದ ಸಾಂಸಾರಿಕ ಕ್ಲೇಶಗಳು ನಿವೃತ್ತಿಯಾಗತ್ತೆ, ಭೂತ ಪ್ರೇತ ಪಿಶಾಚಾದಿಗಳ ತೊಂದರೆ ಅದು ನಿವೃತ್ತಿಯಾಗತ್ತೆ, ವಿಶೇಷವಾಗಿ ಪರಮಾತ್ಮನ ಅನುಗ್ರಹ ಆಗತ್ತೆ. ಈ ಮೂರು ಪ್ರಧಾನ ಅಂಶಗಳು ಈ ಕಥೆಯ ಮೂಲಕ ನಾವು ಅನುಸಂಧಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾರದರ ಮೂಲಕ, ಸನತ್ಕುಮಾರರ ಮೂಲಕ ಪದ್ಮಪುರಾಣ ನಮಗೆ ಪ್ರತಿಯೊಬ್ಬರಿಗೂ ತಿಳಿಸಿಕೊಡ್ತಾ ಇರುವಂಥದ್ದು. ಭಾಗವತ ಶ್ರವಣವನ್ನು ಮಾಡಬೇಕು, ನಮ್ಮ ನಿತ್ಯ ಅನುಷ್ಠಾನಗಳನ್ನು ನಾವು ಚಾಚೂ ತಪ್ಪದಂತೆ ಮಾಡಿದಾಗ ಆ ಫಲವನ್ನು ನಾವು ಪಡೆಯಬಹುದು ಅನ್ನೋ ಒಂದು ವಿಚಾರವನ್ನು ಸನತ್ಕುಮಾರರು ನಾರದರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇದನ್ನು ಕೇಳಿ ನಾರದರಿಗೆ ತುಂಬ ಸಂತೋಷ ಆಗಿ ಸನತ್ಕುಮಾರರಿಂದಲೇ ಉಪನ್ಯಾಸವನ್ನು ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಪದ್ಮಪುರಾಣ ಹೇಳುವಂಥ ಮಾತು, ಎಲ್ಲಿ ಭಾಗವತ ಪುರಾಣ ಅನ್ನೋದು ನಡೀತಾ ಇದೆ ಅಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳ ಅಭಿಮಾನಿ ದೇವತೆಗಳು ಬಂದು ನೆಲೆಸ್ತಾರಂತೆ. ಯಾವುದ್ಯಾವುದು ನದಗಳು ಅಂತಿದೆ ಅದರ ಅಭಿಮಾನಿ ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ, ದೇವತೆಗಳು ಬಂದಿರ್ತಾರೆ, ಋಷಿಮುನಿಗಳು ಬಂದಿರ್ತಾರೆ. ಹೇಗೆ ಅಂದರೆ ಹೆಂಡತಿ ಮಕ್ಕಳು ಸಮೇತರಾಗಿ ಬಂದಿರ್ತಾರೆ ಅನ್ನೋದನ್ನು ಪದ್ಮಪುರಾಣ ಪ್ರತಿಜ್ಞೆಯನ್ನು ಮಾಡ್ತಾ ಇದೆ. ಅಂತಹ ಅದ್ಭುತವಾದ ಶಾಸ್ತ್ರ ಅದು ಶ್ರೀಮದ್ ಭಾಗವತ ಶಾಸ್ತ್ರ. ಅಂತಹ ಭಾಗವತವನ್ನು ಹೇಳುವಾಗ ಗಂಗಾ ತೀರದಲ್ಲಿ ಅಂದರೆ ಎಲ್ಲಿ ಬದರಿಕಾಶ್ರಮದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಗೆ ಅನೇಕ ಋಷಿಮುನಿಗಳು, ಪರಮಾತ್ಮ ಎಲ್ಲರೂ ಕೂಡ ತಾವು ಬಂದಿದ್ದಾರಂತೆ. ಹೇಳಿದ ಪ್ರಭಾವದಿಂದ ಗಂಗಾ ತೀರದಲ್ಲಿ ಇರತಕ್ಕಂತಹ ಆ ಭಕ್ತಿ ಮತ್ತು ಚೈತನ್ಯ, ಭಕ್ತಿ ಮತ್ತು ವೈರಾಗ್ಯಗಳಿಗೆ ಚೈತನ್ಯ ಬಂದು ಅವರೂ ಕೂಡ ಶ್ರವಣ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಬಂದಿದ್ದಾರಂತೆ. ಆ ಸಂದರ್ಭದಲ್ಲಿ ಭಕ್ತಿ ಕೇಳ್ತಾ ಇದ್ದಾಳೆ, ಹಾಗಾದರೆ ನಾನು ಲೋಕದಲ್ಲಿ ತಿರುಗಾಡ್ತಾ ಇದ್ದೇನೆ, ನಾನು ಏನು ಮಾಡಬೇಕು ಅಂತಂದರೆ, ಇನ್ನು ಮೇಲೆ ಲೋಕದಲ್ಲಿ ತಿರುಗಾಡೋದು ಬೇಡ, ಯಾರು ಭಗವದ್ಭಕ್ತರಿದ್ದಾರೆ, ಯಾರು ಭಾಗವತವನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ ಅಂಥವರ ಮನಸ್ಸಲ್ಲಿ ನೀನು ಸೇರು, ಆ ಮೂಲಕ ಪರಮಾತ್ಮನನ್ನು ಅಲ್ಲಿ ತರುವಂತೆ ನೀನು ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರ ಆದೇಶದಂತೆ
ಆ ಭಕ್ತಿ ಎಲ್ಲ ಭಗವದ್ಭಕ್ತರ ಹೃದಯವನ್ನು ತಾನು ಸೇರಿದ್ದಾಳೆ. ಅಂತಹ ಅದ್ಭುತವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ಇದರ ಜೊತೆಗೆ ಏಕಾದಶ ಸ್ಕಂಧದಲ್ಲಿ ಬರುವಂಥ ಒಂದು ವಿಚಾರವನ್ನು ಸನತ್ ಕುಮಾರರು ನಾರದರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕಲಿಗಾಲದಲ್ಲಿ ಪರಮಾತ್ಮ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ತಾನು ಪರಂಧಾಮಕ್ಕೆ ತೆರಳಿದ್ದಾನೆ. ಹಾಗಾದರೆ ಮುಂದೆ ಭಗವದ್ಭಕ್ತರ ರಕ್ಷಣೆ ಮಾಡೋದು ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ನಾರದರ ಪ್ರಶ್ನೆಗೆ ಸನತ್ ಕುಮಾರರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ಹಿಂದೆ ಉದ್ಧವ ಕೃಷ್ಣನಲ್ಲಿ ತಾನು ಮಾಡಿದ್ದ. ಉದ್ಧವ ಕೇಳ್ತಾನಂತೆ, ಪರಮಾತ್ಮ ಸ್ವಾಮಿ, ಇಲ್ಲಿ ತನಕ ನೀನು ಇದ್ದಿದ್ದರಿಂದ ನಿನ್ನ ಭಕ್ತರ ಕಾರ್ಯಗಳನ್ನೆಲ್ಲ ನೀನು ಪೂರ್ಣೆ ಮಾಡಿದ್ದಿ. ಈಗ ನೀನು ಪರಂಧಾಮಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀಯಾ? ಹಾಗಾದರೆ ಭಗವದ್ಭಕ್ತರ ರಕ್ಷಣೆ ಮಾಡುವ ಕೆಲಸ ಯಾರು ಮಾಡ್ತಾರೆ? ಅವರ ಯೋಗಕ್ಷೇಮಗಳನ್ನು ಯಾರು ನೋಡ್ಕೊಳ್ತಾರೆ? ಯಾಕೆಂದರೆ ನೀನು ತ್ರಿಯುಗ ಅಂದರೆ ಸತ್ಯಯುಗ, ಕೃತಯುಗ, ದ್ವಾಪರಯುಗ ಈ ಮೂರಲ್ಲೇ ಮಾತ್ರ ಅವತಾರ ಮಾಡುವನು. ಕಲಿಯುಗದಲ್ಲಿ ನಿನ್ನ ಅವತಾರ ಇಲ್ಲ. ಹಾಗಾದರೆ ಯಾರು ರಕ್ಷಣೆ ಮಾಡುತ್ತಾರೆ ಅಂತ ಕೇಳಿದಾಗ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಒಂದು ವಿಭೂತಿ ರೂಪ ಅದು ಈ ಭಾಗವತದಲ್ಲಿದೆ. ಅಂದರೆ ಭಾಗವತ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಕೃಷ್ಣನ ದೇಹವೇನೆ ಶ್ರೀಮದ್ ಭಾಗವತ. ಅದರಲ್ಲಿ 12 ಸ್ಕಂದಗಳಲ್ಲಿ ಒಂದೊಂದು ಸ್ಕಂದಗಳು ಕೂಡ ಪರಮಾತ್ಮನ ಒಂದೊಂದು ಅವಯವಗಳು. ಅಂತಹ ಕೃಷ್ಣನೇ ಭಾಗವತ ರೂಪದಲ್ಲಿ ತಾನು ನೆಲೆಸಿದ್ದು. ಇದನ್ನು ಯಾರು ಶ್ರವಣ ಮಾಡುತ್ತಾರೆ, ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಕೊನೆಯಲ್ಲಿ ಈ ಗ್ರಂಥ ಯಾರ ಮನೆಯಲ್ಲಿರುತ್ತೋ ಅದು ತುಂಬ ದೊಡ್ಡ ಕ್ಷೇತ್ರ. ಅಷ್ಟು ಅದ್ಭುತವಾದ ಗ್ರಂಥ ಇದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಕೃಷ್ಣನೇ ಮೂರ್ತಿಮತ್ತಾಗಿರುವಂತಹ ಗ್ರಂಥ, ಅದು ಪುರಾಣ ಅಂತಂದರೆ ಅದು ಶ್ರೀಮದ್ ಭಾಗವತ. ಹಾಗಾಗಿಯೇ ಇದನ್ನು ಪುರಾಣಗಳ ರಾಜ ಅಂತ ಕರೀತಾರೆ. ಅಷ್ಟು ಕೃಷ್ಣನ ಸನ್ನಿಧಾನ. ಕೃಷ್ಣನೇ ಆ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಪದದಲ್ಲೂ ಇದ್ದಾನೆ. ಒಂದೊಂದು ಪ್ರಸಂಗವೂ ಕೂಡ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇದೆ. ಅಂತಹ ಅದ್ಭುತವಾದ ಭಾಗವತ ಇದು. ಇದನ್ನು ಶ್ರವಣ ಮಾಡುವುದರಿಂದ ನಮಗೆ ಬಂದ ಎಲ್ಲ ರೀತಿಯ ಕಷ್ಟಗಳು ಕೂಡ ಅದು ಪರಿಹಾರ ಆಗತ್ತೆ ಅನ್ನೋದನ್ನು ಸನತ್ ಕುಮಾರರು ನಾರದರ ಮುಂದೆ ಪ್ರಸ್ತುತಿಯನ್ನು ಪಡಿಸಿದ್ದಾರೆ. ಅಂತಹ ಅದ್ಭುತವಾದ ಗ್ರಂಥ ಪುರಾಣ ಅದು ಶ್ರೀಮದ್ ಭಾಗವತ ಪುರಾಣ. ಈ ಸಂದರ್ಭದಲ್ಲಿ ಶೌನಕರು ಸೂತರ ಮುಂದೆ ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಪರೀಕ್ಷಿತ್ ರಾಜ ಭಾಗವತವನ್ನು ಕೇಳದ, ಆಮೇಲೆ ಗೋಕರ್ಣ 2 ಬಾರಿ ಉಪನ್ಯಾಸವನ್ನು ಮಾಡಿದ್ದಾನೆ, ಆಮೇಲೆ ಸನತ್ ಕುಮಾರರು ಉಪದೇಶವನ್ನು ಮಾಡಿದ್ದಾರೆ, ನಾರದರ ಮುಂದೆ ಪ್ರವಚನವನ್ನು ಮಾಡಿದ್ದಾರೆ. ಹಾಗಾದರೆ ಈ ಎಲ್ಲ ಘಟನೆಗಳು ಯಾವಾಗ ನಡೆಯಿತು ಅಂತ ಕೇಳಿದಾಗ ಅದಕ್ಕೆ ಸೂತರು ಹೇಳ್ತಾ ಇದ್ದಾರೆ, ಕೃಷ್ಣ ಪರಂಧಾಮಕ್ಕೆ ಯಾವಾಗ ತೆರಳದ ಆವಾಗಿಂದ ಕಲಿಗಾಲ ಪ್ರಾರಂಭ ಆಗಿದೆ. ಆ ಕಲಿಗಾಲ ಪ್ರಾರಂಭ ಆಗಿ 30 ವರ್ಷಕ್ಕೆ ಸರಿಯಾಗಿ ಶಾಪಕ್ಕೆ ಒಳಗಾಗಿರತಕ್ಕಂತಹ ಪರೀಕ್ಷಿತನಿಗೆ ಅವನನ್ನು ಉದ್ಧಾರ ಮಾಡಬೇಕು ಅನ್ನೋ ಭಗವಂತನ ಸಂಕಲ್ಪದಂತೆ ನಾರದರು ಶುಕಾಚಾರ್ಯರು ಬಂದು ಉಪದೇಶವನ್ನು ಮಾಡಿದ್ದಾರೆ. ಅದು ಯಾವಾಗ ಅಂದರೆ ಇದೇ ಭಾದ್ರಪದ ಮಾಸದ ನವಮಿಯಿಂದ ಹುಣ್ಣಿಮೆಯ ತನಕ 9 ದಿನಗಳ ಕಾಲ ಆ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ಇದಾಗಿ 200 ವರ್ಷ ಕಳೆದ ಮೇಲೆ ಗೋಕರ್ಣ ತಾನು ಉಪದೇಶವನ್ನು ಮಾಡಿದ್ದಾನೆ. ಅಂದರೆ ತನ್ನ ಅಣ್ಣನ ಸಲುವಾಗಿ ಭಾಗವತ ಸಪ್ತಾಹವನ್ನು ಮಾಡಿದ್ದಾನೆ. ಆಮೇಲೆ ಶ್ರಾವಣ ಮಾಸದಲ್ಲಿ ಮತ್ತೊಮ್ಮೆ ಭಾಗವತ ಶ್ರವಣವನ್ನು ಮಾಡಿಸಿದ್ದಾನೆ. ಅದಾಗಿ 300 ವರ್ಷ ಆದಮೇಲೆ ಮತ್ತೆ ಸನತ್ ಕುಮಾರರು ನಾರದರ ಮುಂದೆ ಈ ಭಾಗವತ ಕಥಾಶ್ರವಣವನ್ನು ಮಾಡಿದ್ದಾರೆ. ಹೀಗೆ ಭಾಗವತ ಯಾವಾಗ ನಡೆಯಿತು ಅನ್ನೋದನ್ನು ಹೇಳ್ತಾ ಸ್ಕಂದ ಪುರಾಣ ಇನ್ನೊಂದು ವಿಚಾರವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಈ ಭಾಗವತವನ್ನು ಕೇಳೋ ವಿಚಾರ ಬಂದಾಗ ಯಾರ್ಯಾರು ಹೇಗೆ ಅಂತ ಅಂದರೆ ಶ್ರೋತೃಗಳ ವ್ಯಕ್ತಿತ್ವವನ್ನು ನಿರೂಪಣೆಯನ್ನು ಮಾಡುವಾಗ ಸ್ಕಂದ ಪುರಾಣ ಒಂದು ಮಾತನ್ನು ಹೇಳುತ್ತೆ, 2 ರೀತಿಯಾಗಿರತಕ್ಕಂಥ ಶ್ರೋತೃಗಳಿದ್ದಾರೆ. ಅಂದರೆ ಭಾಗವತ ಶ್ರವಣವನ್ನು ಮಾಡೋರಲ್ಲಿ 2 ರೀತಿಯ 2 ಬಗೆಯ ಜನರಿದ್ದಾರೆ ಅಂತ. ಅದರಲ್ಲಿ ಒಂದು ಚಾತಕ, ಇನ್ನೊಂದು ಶುಕ, ಇನ್ನೊಂದು ಹೀಗೆ ಹೇಳ್ತಾ ಆಮೇಲೆ ಹಂಸ. ಚಾತಕ, ಹಂಸ, ಶುಕ, ಗೋ ಈ ರೀತಿಯಾಗಿ ಇದು ಉತ್ತಮ ಶ್ರೋತೃಗಳು. ಅಧಮ ಶ್ರೋತೃಗಳು ಅಂತಂದರೆ ಪ್ರವರಾಹ, ಬೇರುಂಡ ಅಂತ ಒಂದು ಪಕ್ಷಿ ಇದೆ, ಆ ಬೇರುಂಡ ಅಂತ ಹೇಳ್ತಾರೆ, ವೃಷ ಅಂತ ಹೇಳ್ತಾರೆ, ಉಷ್ಟ್ರ ಅಂದರೆ ಒಂಟೆ. ಈ ರೀತಿಯಾಗಿರ್ತಕ್ಕಂಥ ಜನರಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ
ಸ್ಕಂದ ಪುರಾಣವೇ ಅದನ್ನು ಸ್ಪಷ್ಟಪಡಿಸುತ್ತೆ. ಚಾತಕ ಪಕ್ಷಿ ಅಂತಿದ್ದಾರೆ ಅಂದರೆ ಅರ್ಥ ಏನು? ಚಾತಕ ಪಕ್ಷಿ ಅಂತಂದರೆ ಅದು ಕೇವಲ ಮಳೆ ನೀರನ್ನು ಮಾತ್ರ ಗಮನಿಸ್ತಾ ಇರುತ್ತೆ, ಆಚೆ ಈಚೆ ಏನಾಗತ್ತೆ ಅನ್ನೋದನ್ನು ಯಾವುದನ್ನು ಗಮನಿಸೋದಿಲ್ಲ. ಹಾಗಾದರೆ ಯಾರು ಭಾಗವತವನ್ನು ಶ್ರವಣ ಮಾಡುವಾಗ ಕೇವಲ ಅದರಲ್ಲಿ ಬರತಕ್ಕಂಥ ತತ್ವಗಳನ್ನು ಮಾತ್ರ ಅನುಸಂಧಾನ ಮಾಡ್ತಾ ಬೇರೆ ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ಅವರನ್ನು ಚಾತಕರು ಅಂತ ಕರೆದಿದ್ದಾರೆ. ಅಂದರೆ ಅವರು ಉತ್ತಮರಾದ ಶ್ರೋತೃಗಳು. ಆಮೇಲೆ ಹಂಸ ಏನು ಮಾಡುತ್ತೆ? ಹಾಲು ನೀರನ್ನು ಬೆರೆಸಿಕೊಟ್ರೆ ಅದರಲ್ಲಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ನೀರನ್ನು ಹಾಗೆ ಬಿಟ್ಟುಬಿಡುತ್ತೆ. ಹಾಗಾದರೆ ಎರಡನೇ ವ್ಯಕ್ತಿಗಳು ಹೇಗೆ ಮಾಡ್ತಾರೆ ಅಂದರೆ, ಭಾಗವತದಲ್ಲಿ ಅವರಿಗೆ ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಅಂತ ಅನಿಸುತ್ತೆ ಅವರಿಗೆ, ಆದರೆ ಒಳ್ಳೆಯದನ್ನು ಮಾತ್ರ ಗ್ರಹಣ ಮಾಡ್ತಾರೆ, ಏನಾದರೂ ಬೇಡದೇ ಇರೋದಿದ್ದರೆ, ಅವ್ರಿಗೆ ಅರ್ಥ ಆಗದೆ ಇರೋದಿದ್ದರೆ ಅದನ್ನು ಬಿಟ್ಟುಬಿಡ್ತಾರೆ. ಇದು ಎರಡನೇವರು. ಇನ್ನು ಮೂರನೇವರಿದ್ದಾರೆ ಶುಕ, ಅಂದರೆ ಗಿಳಿ ಏನು ಮಾಡುತ್ತೆ? ಹೇಳಿಕೊಟ್ಟದ್ದನ್ನು ಕಲಿಯುತ್ತೆ, ಜೊತೆಗೆ ಅಲ್ಲಿರತಕ್ಕಂಥದ್ದನ್ನು ಎಲ್ರಿಗೂ ಆನಂದ ಆಗುವ ರೀತಿಯಲ್ಲಿ ಅದನ್ನು ತಿರುಗಿಸಿ ಹೇಳುತ್ತೆ. ಹಾಗೆ ಭಾಗವತಾದಿ ಗ್ರಂಥಗಳನ್ನು ಶ್ರವಣ ಮಾಡ್ತಾರೆ, ಜೊತೆಗೆ ಅವರು ತುಂಬ ಸುಂದರವಾಗಿ ಹಾಡ್ತಾರೆ. ಇದು ಶುಕರಂತೆ ಇರುವಂಥವರು ಅಂತ. ಇಂಥ ಗುಂಪಿಗೆ ಸೇರೋರು ಯಾರಿದ್ದಾರೋ ಅವರು ಶ್ರೋತೃಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಂತ. ಇನ್ನು ಅವರಾಹ ಅಂತ ಹೇಳಬೇಕಾದ್ರೆ ಅವರು ಹೇಳ್ತಾರೆ ಬೇರುಂಡ ಅಂತ. ಬೇರುಂಡ ಅಂತಂದರೆ 2 ತಲೆ ಇರತಕ್ಕಂಥ ಒಂದು ಹಕ್ಕಿ. ಅದು ಹೇಗೆ ಅಂತಂದರೆ, ಕೇಳೋವಾಗ ಶ್ರದ್ಧೆಯಿಂದ ಕೇಳ್ತಾರೆ, ಉಪದೇಶ ಮಾಡುವಾಗ ಚೆನ್ನಾಗಿ ಉಪದೇಶ ಮಾಡ್ತಾರೆ, ಆದರೆ ತಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಇದು ಇವರು ಬೇರುಂಡ ಅನ್ನೋ ಗುಂಪಿಗೆ ಸೇರುವಂತಹ ಶ್ರೋತೃಗಳು. ಆ ಬೇರುಂಡ ಅನ್ನೋ ಪಕ್ಷಿ ಏನು ಮಾಡುತ್ತೆ ಅಂದರೆ, ಒಂದು ತಲೆಯಿಂದ ಹಣ್ಣನ್ನು ತಿನ್ನುತ್ತೆ, ಸಿಹಿಯಾದ ಹಣ್ಣನ್ನು ತಿನ್ನುತ್ತೆ, ಅರ್ಧ ತಿಂದು ಇನ್ನೊಂದು ತಲೆಗೆ ಅರ್ಧವನ್ನು ಕೊಡುತ್ತೆ. ಆಗ ಆ ತಲೆಗೆ ಸಿಟ್ಟು ಬರುತ್ತೆ, ನನಗೆ ಫುಲ್ ಕೊಡಲಿಲ್ಲ, ಸಂಪೂರ್ಣ ಹಣ್ಣನ್ನು ಕೊಡಲಿಲ್ಲ, ಹೇಗಾದರೂ ಮಾಡಿ ನನ್ನ ಸಾಯಿಸಬೇಕು ಅಂಥೇಳಿ ವಿಷಪೂರಿತವಾದ ಹಣ್ಣನ್ನು ತಾನು ತಿಂದು ತಾನೂ ಸಾಯೋದಲ್ಲದೆ ತನ್ನ ಇನ್ನೊಂದು ತಲೆಯನ್ನು ಸಾಯಿಸುತ್ತೆ. ಇದು ಬೇರುಂಡ ಪಕ್ಷಿ ಮಾಡುವಂಥದ್ದು. ಹಾಗೆ ಕೆಲವರು ಇರ್ತಾರೆ, ಭಾಗವತ ಮುಂತಾದ ಅನೇಕ ಶಾಸ್ತ್ರಗಳನ್ನು ಕೇಳ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ತಾರೆ, ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡ್ತಾರೆ, ಆದರೆ ತಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ, ತಾವು ದುಃಖ ಪಡ್ತಾರೆ, ಇನ್ನೊಬ್ಬರನ್ನು ದುಃಖಪಡಿಸ್ತಾರೆ. ಇದು ಬೇರುಂಡ ಅನ್ನೋ ಸೇರುವಂಥ ಒಂದು ವಿಚಾರ. ಇನ್ನೊಂದು ಉಷ್ಟ್ರ ಅಂತ ಹೇಳ್ತಾರೆ, ಅಂದರೆ ಒಂಟೆ. ಇವರು ಹೇಗೆ ಅಂದರೆ, ಒಂಟೆ ಅದು ಮುಳ್ಳಿರುವಂತಹ ಎಲೆಗಳನ್ನು ತಿನ್ನುತ್ತೆ, ಅದಕ್ಕೆ ಅತ್ಯಂತ ಪ್ರೀತಿ, ಆದರೆ ಮಾವಿನ ರಸವನ್ನು ಕೊಟ್ಟರೆ ಅದಕ್ಕೆ ತಿನ್ನಲಿಕ್ಕಾಗಲ್ಲ. ಹೀಗೆ ಅದು ಉಷ್ಟ್ರ, ಒಂಟೆ ಇರುವಂಥದ್ದು. ಹಾಗೆ ಭಾಗವತ ಶ್ರವಣವನ್ನು ಮಾಡುವಾಗ ಅದರಲ್ಲಿ ಏನು ಒಳಿತು ಬೇಕೋ ಅದನ್ನು ಅರ್ಥ ಮಾಡಿಕೊಡಲ್ಲ, ಆದರೆ ಅದನ್ನು ಕೇಳಿ ಕೆಡಕ್ಕೆ ಏನು ಮಾಡಬೇಕೋ ಅದಕ್ಕೆ ಬಳಸ್ಕೊಳ್ತಾರೆ. ಇವರು ಒಂಟೆಯಂತೆ. ಹೀಗೆ ಈ ಭಾಗವತ ಶ್ರವಣವನ್ನು ಮಾಡುವ ಶ್ರೋತೃಗಳಲ್ಲೂ ಕೂಡ 2 ರೀತಿ ಇದ್ದಾರೆ, ಒಂದು ಉತ್ತಮರು ಮತ್ತು ನೀಚರು ಅಂತ. ನಾವು ಯಾವ ವಿಭಾಗದಲ್ಲಿ ಸೇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಒಂದು ಚಾತಕ ಪಕ್ಷಿಗಳಾಗಬೇಕು, ಅಥವಾ ಹಂಸ ಅಥವಾ ಶುಕ, ಹೊರತು ಈ ಒಂಟೆ, ಬೇರುಂಡ ಮುಂತಾದ ಗುಂಪಿಗೆ ಸೇರದೆ ನಾವು ಶ್ರದ್ಧೆಯಿಂದ ಭಾಗವತವನ್ನು ಶ್ರವಣ ಮಾಡಿದ್ದೆ ಅಂತಾದರೆ ಪರಮಾತ್ಮ ತಾನು ಪ್ರೀತನಾಗ್ತಾನೆ ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ ಅನ್ನೋದನ್ನು ಹೇಳ್ತಾ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಇಡೀ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ಜಪ, ತರ್ಪಣ ಮಾಡಿದಾಗ ಏನು ಫಲ ಸಿಗತ್ತೋ ಈ ಫಲದ ಮುಂದೆ, ಅಂದರೆ ಈ ಫಲ ಭಾಗವತ ಶ್ರವಣ ಮಾಡಿದ ಫಲದ ಮುಂದೆ ಏನೂ ಇಲ್ಲ ಅಂತ ಹೇಳ್ತಾರೆ. ಏನೇನು ಅಧ್ಯಯನಗಳನ್ನು ಮಾಡ್ತೇವೋ ಅದರ ಮುಂದೆ ಏನು ಫಲ ಸಿಗತ್ತೆ, ಆ ಫಲ ಭಾಗವತ ಶ್ರವಣದ ಮುಂದೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದೆಲ್ಲ ವ್ಯರ್ಥ ಅಂತಲ್ಲ. ಇದರ ಅಭಿಪ್ರಾಯ, ಆ ಎಲ್ಲ ತೀರ್ಥಯಾತ್ರೆಗಳಲ್ಲಿ ಮಾಡಿದ ಫಲ ಆಗಲಿ ಅಥವಾ ಅಧ್ಯಯನ ಮಾಡಿದ ಫಲ ನಮಗೆ ಸಿಗಬೇಕು ಅಂತಾದರೆ ನಾವು ಏನು ಮಾಡಬೇಕು, ನಮ್ಮ ಮನಸ್ಸು ತುಂಬ ಶುದ್ಧವಾಗಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಪದ್ಮಪುರಾಣ ಒಂದು ಸ್ಪಷ್ಟವಾದ ಮಾತನ್ನು ಹೇಳುತ್ತೆ. ಭಾಗವತ ಶ್ರವಣವನ್ನು ಮಾಡಿದಾಗ ಅದರಿಂದ ಸಂಪೂರ್ಣವಾದ ಫಲ ನಮಗೆ ಸಿಗಬೇಕು ಅಂತಾದರೆ ನಮ್ಮ ಅಂತರಂಗ ಶುದ್ಧಿಯಾಗಬೇಕು. ಆ ಅಂತರಂಗ ಶುದ್ಧಿಯಾಗೋದು ಹೇಗೆ ಅಂತಂದರೆ ತೀರ್ಥಯಾತ್ರೆಗಳನ್ನು ಮಾಡಿದಾಗ. ಅಂದರೆ ಇವತ್ತು ನಾವು 2 ರೀತಿಯ ಜನರನ್ನು ಕಾಣ್ತೀವಿ. ಕೇವಲ ಶಾಸ್ತ್ರಾಧ್ಯಯನ ಮಾಡಿದರೆ ಸಾಕು, ಆಚರಣೆಗಳು ಕಡಿಮೆ ಆದರೂ ಪರವಾಗಿಲ್ಲ ಅಂತ. ಇದು ಶಾಸ್ತ್ರಗಳಲ್ಲಿ ಈ ಮಾತುಗಳು ಕಾಣುತ್ತೆ, ಮೇಲ್ನೋಟಕ್ಕೆ ಈ ರೀತಿ ಅರ್ಥ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ನಾವು ಈ ಜನ್ಮದಲ್ಲಿ ಚೆನ್ನಾಗಿ ಮನಃಶುದ್ಧಿಯನ್ನು ಮಾಡ್ಕೊಳ್ತೀವಿ, ಆಚರಣೆ ಮಾಡ್ತೀವಿ, ಕರ್ಮಾಚರಣೆ, ನಮಗೆ ಶಾಸ್ತ್ರದ ಚಿಂತೆ ಬೇಡ ಅಂತ. ಎರಡೂ ತಪ್ಪು ಅಂತ ಭಾಗವತ ಪದ್ಮಪುರಾಣ ಸ್ಪಷ್ಟವಾಗಿ ಹೇಳುವಂಥ ಮಾತು.
ನಾವು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಅಂತಾದರೆ ನಮಗೆ ಅದಕ್ಕೆ ಮೆಟ್ಟಿಲಂತೆ ಇರುವಂಥದ್ದು ಈ ಕರ್ಮಾಚರಣೆಗಳು. ಹಾಗಾದರೆ ಈ ಕರ್ಮಾಚರಣೆಗಳಿಂದ ನಾವು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಆಮೇಲೆ ಜ್ಞಾನವನ್ನು ಪಡೆದುಕೊಂಡಾಗ ಅದು ನಮಗೆ ಸಂಪೂರ್ಣವಾದ ಫಲ ಕೊಡುತ್ತೆ ಅನ್ನೋದು ಎಲ್ಲ ಶಾಸ್ತ್ರಗಳ ತಾತ್ಪರ್ಯ. ಹಾಗಾದರೆ ಈ ಭಾಗವತ ನಮಗೆ ಸರಿಯಾಗಿ ತಲೆಯಲ್ಲಿ ಕೂಡಬೇಕು, ಅದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ನಾವು ಬದಲಾಗಬೇಕು ಅಂತಾದರೆ ಈ ನಮ್ಮ ಕರ್ಮಾಚರಣೆ ಏನಿದೆ ಅದನ್ನು ಬಿಡದೆ ಅದನ್ನು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದಾಗ ಅದರಿಂದ ನಮ್ಮ ಮನಸ್ಸಲ್ಲಿ ಶುದ್ಧತೆ ಅನ್ನೋದು ಉಂಟಾಗಿ ಅಲ್ಲಿ ಪರಮಾತ್ಮ ತಾನು ತುಂಬುತ್ತಾನೆ. ಅಂದರೆ ಪರಮಾತ್ಮ ಅಲ್ಲಿ ಬರಬೇಕು ಅಂತಾದರೆ, ನಮ್ಮ ಮನಸ್ಸಲ್ಲಿ ಪರಮಾತ್ಮ ನೆಲೆಸಬೇಕು ಅಂತಾದರೆ ಅಲ್ಲಿ ಜಾಗ ಬೇಕು. ಅಲ್ಲಿ ಕತ್ತಲೆ ಇದೆ, ಅಜ್ಞಾನ ಇದೆ, ಕಾಮಕ್ರೋಧಾದಿಗಳೆಂಬತಕ್ಕಂಥ ಕಸ ತುಂಬಿದೆ. ಹಾಗಾದರೆ ಯಾವುದೋ ಸ್ವಲ್ಪ ಕಸ ಬಿದ್ದಿದ್ರೆ ಆ ರೂಮ್ಗೆ ನಾವು ಹೋಗಲ್ಲ, ಅಂಥದ್ರಲ್ಲಿ ಪರಮಾತ್ಮ ಹೇಗೆ ಬರ್ತಾನೆ? ಕತ್ತಲೆ ಇದ್ದರೆ ನಾವು ಆ ರೂಮಿಗೆ ಹೋಗಲ್ಲ, ಪರಮಾತ್ಮ ಹೇಗೆ ಬರ್ತಾನೆ? ದೇವರನ್ನು ಅನುಸಂಧಾನ ಮಾಡಬೇಕು ಅಂತಾದರೆ ತಮಸಃ ಪರಸ್ತಾತ್ ಅಂತ ಹೇಳ್ತಾರೆ. ಅಂದರೆ ದೇವರನ್ನು ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ದೇವರ ಒಂದು ರೂಪವನ್ನು ನಾವು ಅನುಸಂಧಾನ ಮಾಡ್ತಿದ್ದೀವಿ ಅಂತಂದರೆ, ಅನುಸಂಧಾನ ಮಾಡುವಾಗ ಅಲ್ಲಿ ಚೂರೂ ಕತ್ತಲೆ ಇಲ್ಲ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗಾದರೆ ನಮ್ಮ ಮನಸ್ಸಲ್ಲೇ ಕತ್ತಲೆ ಇದೆ ಅಂತಾದರೆ ದೇವರನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯ? ಅಲ್ಲಿ ಕಸ ಇದೆ ಅಂತಾದರೆ ದೇವರು ಹೇಗೆ ಬರಲಿಕ್ಕೆ ಸಾಧ್ಯ? ಹಾಗಾದರೆ ಆ ಕತ್ತಲೆಯನ್ನು ಹೋಗಲಾಡಿಸೋದು, ಆ ಕಸವನ್ನು ದೂರ ತಳ್ಳೋದಕ್ಕೆ ಇರುವ ಉಪಾಯ ಯಾವುದು ಅಂತಂದರೆ, ಮಾರ್ಗ ಯಾವುದು ಅಂತಂದರೆ ಕರ್ಮಾಚರಣೆ. ಅದೇ ಪ್ರಧಾನ ಅಲ್ಲ, ಅದರ ಮೂಲಕ ನಾವು ಶುದ್ಧಿಯನ್ನು ಪಡೆದುಕೊಂಡು ಆ ಮೂಲಕ ಜ್ಞಾನ ಸಂಪಾದನೆಯನ್ನು ಮಾಡಿದಾಗ ಆ ಜ್ಞಾನ ನಮ್ಮಲ್ಲಿ ನಿಂತಾಗ ದೇವರು ನಮ್ಮಲ್ಲಿ ನಿಲ್ತಾನೆ. ಕಸ ತುಂಬಿದ ಪಾತ್ರೆಯಲ್ಲಿ ಹಾಲು ಹಾಕಿದ್ರೆ ಹಾಲು ಉಳಿಯಲ್ಲ, ಎಲ್ಲ ವ್ಯರ್ಥ ಆಗಲ್ಲ. ಹಾಗೆ ಕಸ ತುಂಬಿದೆ, ದೇವರು ಅಲ್ಲಿದ್ದಾನೆ, ನಾವು ಅನುಸಂಧಾನ ಮಾಡ್ತೀವಿ, ಆಗಲ್ಲ. ಅಥವಾ ನಾವು ಬರೀ ಕೊಳೆ ತೊಳ್ಕೊಳ್ತೀವಿ, ದೇವರು ಬರೋದು ಬೇಡ, ಅದು ಸಾಧ್ಯ ಇಲ್ಲ. ಕಸ ಕೊಳೆ ಎಲ್ಲ ಹೋಗಬೇಕು, ಬೆಳಕು ಬರಬೇಕು, ದೇವರು ನೆಲೆಸಬೇಕು, ಅಂದಾಗ ನಮಗೆ ಪರಮಾತ್ಮನ ಅನುಗ್ರಹ ಆಗತ್ತೆ. ಹಾಗಾದರೆ ಭಾಗವತವನ್ನು ಕೇಳುವಂಥ ಅಧಿಕಾರ ನಮಗೆ ಸಿಗೋದು ನಮ್ಮ ಅಂತರಂಗ ಶುದ್ಧಿ ಇದ್ದಾಗ. ಹಾಗಾದರೆ ಆ ಅಂತರಂಗದ ಶುದ್ಧಿಯನ್ನು, ಪಾವಿತ್ರತೆಯನ್ನು ಆದಷ್ಟು ಮಟ್ಟಿಗೆ ನಾವು ಸಂಪಾದನೆ ಮಾಡಿಕೊಂಡು ಇನ್ನು ಮೇಲೆ ಇನ್ನಷ್ಟು ಶುದ್ಧಿ ನನ್ನ ಮನಸ್ಸಿಗೆ ಆಗಲಿ, ನಮ್ಮ ಅಂತರಂಗದ ಶುದ್ಧಿ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯ ಮೂಲಕ ಭಾಗವತವನ್ನು ಶ್ರದ್ಧೆಯಿಂದ ಕೇಳಿದರೆ ನಮಗೆ ಜ್ಞಾನ ಮತ್ತು ವೈರಾಗ್ಯ ಎರಡೂ ಕೂಡ ಚೈತನ್ಯಗೊಳ್ಳುತ್ತೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗಾದರೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರಿದೆ. ಈ ಮೂರು ನಮಗೆ ಅತ್ಯಂತ ಪ್ರಮುಖವಾದದ್ದು. ನಮಗೆ ಭಕ್ತಿ ಇದೆ, ಜ್ಞಾನ ವೈರಾಗ್ಯ ಬೇಡ ಅಂತಂದರೆ ಅದು ಚೈತನ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಏಳಿಗೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಮೂರು ಒಟ್ಟಿಗೆ ಇರುವಂಥದ್ದು. ತಾಯಿ ಮಾತ್ರ ಚೆನ್ನಾಗಿರಲಿ, ಮಕ್ಕಳು ಹಾಳಾಗೋಗಲಿ ಅಂದರೆ ಯಾವ ತಾಯಿಯೂ ಅಪೇಕ್ಷೆ ಪಡಲ್ಲ. ಹಾಗೆ ಭಕ್ತಿಯೊಂದೇ ನಮ್ಮಲ್ಲಿರಲಿ, ನಮಗೆ ಜ್ಞಾನ ಬೇಡ, ವೈರಾಗ್ಯ ಬೇಡ, ನಾವು ಹಾಗೆ ಭಕ್ತಿ ಮಾಡ್ತೀವಿ ಅಂದರೆ ಅದು ಹೇಳುವಂಥದ್ದಲ್ಲ. ಹಾಗಾದರೆ ಈ ಮೂರು ನಮಗೆ ಸೇರಿದಾಗ, ಈ ತ್ರಿವೇಣಿ ಸಂಗಮ ಇದ್ದಾಗ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಹಾಗಾಗಿ ಈ ಜ್ಞಾನ ಮತ್ತು ವೈರಾಗ್ಯಕ್ಕೆ ಚೈತನ್ಯ ಬರಬೇಕು ಅಂತಾದರೆ, ಅಂದರೆ ನಮ್ಮ ಮನಸ್ಸಲ್ಲೂ ಕೂಡ ಜ್ಞಾನ ವೈರಾಗ್ಯ ಅದು ಅಭಿವೃದ್ಧಿ ಆಗಬೇಕು ಅಂತಾದರೆ ನಾವು ಮಾಡಬೇಕಾಗಿರೋದು ಭಾಗವತ ಶ್ರವಣ. ಇದನ್ನು ಮಾಡಿದಾಗ ಪರಮಾತ್ಮನ ಅನುಗ್ರಹ ಆಗತ್ತೆ ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದು ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ. ಭಕ್ತಿ ಅಂತಂದರೆ ಪರಮಾತ್ಮನಲ್ಲಿ ಮಾಡುವಂತಹ ಸ್ನೇಹವನ್ನೇ ಭಕ್ತಿ ಅಂತ ಕರೆದಿದ್ದಾರೆ. ಅಂದರೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ, ಅಂದರೆ ಜ್ಞಾನಪೂರ್ವಕವಾದ ಸ್ನೇಹವನ್ನೇ ಭಕ್ತಿ ಅಂತ ಕರೆದಿದ್ದಾರೆ. ಹಾಗಾದರೆ ಭಕ್ತಿ ಅಂದರೆ ಒಂದು ರೀತಿಯ ಜ್ಞಾನ ಅಂತಲೇ ಅರ್ಥ. ಹಾಗಾದರೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರನ್ನು ಪ್ರತ್ಯೇಕ ಹೇಳಿದ್ರಲ್ಲ ಅಂದರೆ ಜನರಲ್ಲಿ ಈ ರೀತಿ ಮೂರು ಬಗೆ ಇರುತ್ತಾರೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಕೆಲವರು ಭಕ್ತಿಯನ್ನು ಮಾತ್ರ ಮಾಡ್ತಾರೆ, ಅಂದರೆ ಅವರಿಗೆ ಜ್ಞಾನ ವೈರಾಗ್ಯಗಳು ಅಷ್ಟು ಜಾಸ್ತಿ ಕಾಣಲ್ಲ. ಇದಕ್ಕೆ ಉದಾಹರಣೆ ಯಶೋದೆ. ದೇವರಲ್ಲಿ ಭಕ್ತಿ ಇದೆ, ಆದರೆ ಜ್ಞಾನ ವೈರಾಗ್ಯ ಇಲ್ಲ. ಯಾಕೆ? ಹಾಲು ಸುರಿತಾ ಇದೆ, ಕೃಷ್ಣನೇ ತನ್ನ ತೊಡೆ ಮೇಲಿದ್ದಾನೆ, ಕೃಷ್ಣ ಸಿಕ್ಕದ ಮೇಲೆ ಹಾಲಿನ ಸಮುದ್ರವನ್ನೇ ಕೊಡ್ತಾನೆ. ಆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಜೊತೆಗೆ ಕೃಷ್ಣನಿಗಿಂತಲೂ ಆ ಹಾಲೇ ನನಗೆ ಹೆಚ್ಚು ಅನ್ನೋ ಭಾವನೆ ಬಂದಿದ್ದರಿಂದ ವೈರಾಗ್ಯ ಇಲ್ಲ. ಹಾಗಾದರೆ ಜ್ಞಾನ ವೈರಾಗ್ಯ ಇಲ್ಲ, ಆದರೆ ಭಕ್ತಿ ಇದೆ, ದೇವರು ಅನ್ನೋ ಭಕ್ತಿ ಇದೆ. ಈ ರೀತಿಯಾದ ಕೆಲವೊಂದು ಭಕ್ತರಿರ್ತಾರೆ. ಗೋಪಿಕಾಸ್ತ್ರೀಯರು ಅಷ್ಟೇ, ಅವರು ಭಕ್ತಿ ಇದೆ, ಜ್ಞಾನ ವೈರಾಗ್ಯ ಸ್ವಲ್ಪ ಕಡಿಮೆ. ಹೀಗೆ ಅಂದರೆ ಇಲ್ಲವೇ ಇಲ್ಲ ಅಂತಲ್ಲ, ಪ್ರಧಾನವಾದದ್ದು ಇದು, ಉಳಿದದ್ದು ಸ್ವಲ್ಪ ಸ್ವಲ್ಪ ಇದೆ ಅಂತ.
ಹಾಗಾದರೆ ಭಾಗವತವನ್ನು ಕೇಳಿದಾಗ ಜ್ಞಾನಭಕ್ತಿಗಳು ಚೈತನ್ಯಗೊಳ್ತಾ ಇದೆ ಅಂತಂದರೆ ಯಾವುದೋ ಒಬ್ಬ ವ್ಯಕ್ತಿ ಚೈತನ್ಯಗೊಂಡಿದ್ದಾನೆ ಅಂತ ಇಷ್ಟೇ ಅರ್ಥ ಅಲ್ಲ. ನಮ್ಮಲ್ಲಿರತಕ್ಕಂಥ ಜ್ಞಾನ ಭಕ್ತಿ ಅದು ಅಭಿವೃದ್ಧಿಗೊಳ್ಳುತ್ತೆ, ಚೈತನ್ಯವನ್ನು ಪಡೆಯುತ್ತೆ ಅನ್ನೋ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಆ ಭಾಗವತದ ಶ್ರವಣವನ್ನು ಮಾಡಲಿಕ್ಕೆ ನಾವು ಪ್ರವೃತ್ತರಾಗಬೇಕು. ಅಂದಾಗ ಆ ಜ್ಞಾನ ಮತ್ತು ವೈರಾಗ್ಯಗಳ ಅಭಿವೃದ್ಧಿ, ಭಕ್ತಿಯ ಅಭಿವೃದ್ಧಿಯೂ ಕೂಡ ಅದಾಗತ್ತೆ ಅನ್ನೋದನ್ನು ಹೇಳ್ತಾ ಭಕ್ತಿ ಒಂದು ಮಾತನ್ನು ಹೇಳ್ತಾಳೆ. ನಾನು ಹುಟ್ಟಿದ್ದು ಒಂದು ಕಡೆ, ಅಲ್ಲಲ್ಲಿ ಸಂಚಾರ ಮಾಡ್ತಾ ಬರಬೇಕಾದಾಗ ವೃದ್ಧಿಂ ಕರ್ನಾಟಕೇ ಗತ ಅಂತ, ಕರ್ನಾಟಕ ದೇಶದಲ್ಲಿ ತಾನು ಅಭಿವೃದ್ಧಿ ಪಡೆದೆ ಅಂತ ಭಕ್ತಿ ತಾನು ಹೇಳ್ಕೊಳ್ತಾಳೆ. ಅಂದರೆ ಬಹುಶಃ ಅನೇಕ ಜ್ಞಾನಿಗಳೆಲ್ಲರೂ ಸಾಮಾನ್ಯ ಬಂದಿರೋದು ಕರ್ನಾಟಕದಲ್ಲಿ, ಮಧ್ವಾಚಾರ್ಯರ ಜನನ ಅವತಾರ ಆಗಿದ್ದು ಕರ್ನಾಟಕದಲ್ಲಿ. ಆಮೇಲೆ ಇನ್ನು ಅನೇಕ ಶ್ರೀಪಾದರಾಜರು ಮುಂತಾದ ಅನೇಕ ಜ್ಞಾನಿಗಳು ಯಾರ್ಯಾರಿದ್ದಾರೋ, ಶ್ರೀಪಾದರಾಜರಾಗಿರಬಹುದು ಅಥವಾ ವ್ಯಾಸರಾಜರು ಮುಂತಾದ ಅನೇಕ ಜ್ಞಾನಿಗಳು ಸಂಚಾರ ಮಾಡಿದ್ದು, ವಿಶೇಷವಾಗಿ ಅಭಿವೃದ್ಧಿಪಡಿಸಿದ್ದು, ಭಕ್ತಿ ಪಂಥವನ್ನು ಅಭಿವೃದ್ಧಿಪಡಿಸಿದ್ದು ಕರ್ನಾಟಕದಲ್ಲಿ. ಹಾಗಾಗಿ ಮುಂದೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಅಭಿವೃದ್ಧಿ ಆ ಸೂಚನೆಯನ್ನು ಕೊಟ್ಟಿದ್ದಾಳೆ. ಅಂತಹ ಕರ್ನಾಟಕದಲ್ಲಿ ನಾವಿದ್ದು ಈ ಕಥೆಯನ್ನು ಕೇಳ್ತಿದ್ದೀವಿ ಅಂತಂದರೆ ನಮ್ಮ ಭಕ್ತಿಯು ಕೂಡ ಅಭಿವೃದ್ಧಿ ಆಗಬೇಕು, ಅಂದಾಗ ಅದು ಸಾರ್ಥಕ ಆಗತ್ತೆ. ಹಾಗಾಗಿ ಅಂತಹ ದೃಷ್ಟಿಯಿಂದ ಈ 15 ದಿನಗಳ ಕಾಲ ಗುರುಗಳ ಸನ್ನಿಧಾನದಲ್ಲಿ, ಶ್ರೀಪಾದರಾಜರ ಮಂಗಳ ದಿವ್ಯ ಸನ್ನಿಧಾನದಲ್ಲಿ, ಇನ್ನು ಅನೇಕ ಯತಿವರೇಣ್ಯರ ಸನ್ನಿಧಾನ, ವ್ಯಾಸರಾಜರ ಸನ್ನಿಧಾನ ಇದೆ, ನರಸಿಂಹದೇವರ ಸನ್ನಿಧಾನ, ಅಕ್ಷೋಭ್ಯ ತೀರ್ಥರ ಪ್ರತಿಷ್ಠೆ ಮಾಡಿರತಕ್ಕಂಥ ನರಸಿಂಹದೇವರು, ಪದ್ಮನಾಭ ತೀರ್ಥರು, ಹೀಗೆ ಆಚಾರ್ಯರ ಪರಂಪರೆ ಅಲ್ಲಿ ಬಂದಂತಹ ಅನೇಕ ಮಹನೀಯರ ಸನ್ನಿಧಾನ ಇಲ್ಲಿದೆ. ಜೊತೆಗೆ ನರಸಿಂಹ ತೀರ್ಥ, ಅಲ್ಲಿ ಸ್ನಾನ ಪಾನ ಅದೆಲ್ಲವೂ ಕೂಡ ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಇಲ್ಲಿ ಭಾಗವತ ಹೇಳೋದು ಅತ್ಯಂತ ಸೂಕ್ತವಾದದ್ದು. ಯಾಕೆಂದರೆ ಕರ್ಮಾಚರಣೆಯೂ ಆಗತ್ತೆ, ಜೊತೆಗೆ ಭಾಗವತದ ಶ್ರವಣವೂ ಆಗತ್ತೆ. ತೀರ್ಥ ಸ್ನಾನ, ಗುರುಗಳ ಬೃಂದಾವನ ಪ್ರದಕ್ಷಿಣೆ ಮುಂತಾದ ಸೇವೆ, ಇದೆಲ್ಲ ಕರ್ಮ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡುತ್ತೆ. ಆ ಶುದ್ಧಿಯನ್ನು ಪಡೆದು ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಈ ಭಾಗವತ ಶ್ರವಣವನ್ನು ಮಾಡ್ತಿದ್ದೀವಿ ಅಂದರೆ ಅವರು ನಮಗೆ ಉಪದೇಶವನ್ನು ಮಾಡ್ತಾರೆ, ಅದನ್ನು ನಾವು ಕೇಳ್ತೀವಿ. ಗುರುಗಳ ಸನ್ನಿಧಾನದಲ್ಲಿ ನಿಂತು ಕೂತು ನಾವು ಶ್ರವಣವನ್ನು ಮಾಡ್ತಿದ್ದೀವಿ ಅಂತಂದರೆ ನಾವು ಯಾರೂ ಹೇಳೋದಲ್ಲ ಕೇಳೋದಲ್ಲ, ಆ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯತೆ. ಗುರುಗಳೇ ನಮ್ಮಲ್ಲಿ ನಿಂತು ಹೇಳ್ತಾರೆ, ಗುರುಗಳೇ ನಮ್ಮಲ್ಲಿ ನಿಂತು ಕೇಳ್ತಾರೆ. ಯಾಕೆಂದರೆ ಆ ಅಧಿಕಾರ ಇರುವಂಥದ್ದು ದೇವತೆಗಳಿಗೆ ಮಾತ್ರ ಅಂತ ಪದ್ಮಪುರಾಣ ಹೇಳ್ತಾ ಇದೆ. ಹಾಗಾದರೆ ಹೇಳ್ತಿದ್ದೀವಿ ಅಂತಂದರೆ ನಾವು ಸುಮ್ಮನೆ ಪ್ರೇರಣೆಗೊಂಡು ನಾವು ಬಾಯಿ ಅಲಗಾಡ್ತಾ ಇದೆ ಅಷ್ಟೆ, ಪ್ರೇರಣೆಗೊಂಡು ನಾವು ಕಿವಿಯಿಂದ ಕೇಳ್ತಾ ಇದ್ದೀವಿ ಅಷ್ಟೇ. ಏನೇ ಮನನ ಮಾಡೋದಿದ್ರು, ಏನೇ ಶ್ರವಣ ಮಾಡೋದಿದ್ರು ಅದು ದೇವತೆಗಳಿಗೆ ಮಾತ್ರ ಸಾಧ್ಯ. ಅವರೇ ಸರಿಯಾದ ರೀತಿಯಲ್ಲಿ ಶ್ರವಣ ಮನನಾದಿಗಳನ್ನು ಮಾಡ್ತಾರೆ. ಹಾಗಾಗಿ ಧ್ರುವಾಂಶ ಸಂಭೂತರಾಗಿರತಕ್ಕಂತಹ ಶ್ರೀಪಾದರಾಜರಿದ್ದಾರೆ, ವ್ಯಾಸರಾಜರ ಸನ್ನಿಧಾನ, ಸಾಕ್ಷಾತ್ ನರಸಿಂಹದೇವರು, ಪ್ರಾಣದೇವರು, ಇನ್ನು ಅನೇಕ ಮಹನೀಯರಿದ್ದಾರೆ. ಅವರೆಲ್ಲರೂ ನಿಂತು ಇಲ್ಲಿ ಹೇಳ್ತಾ ಇದ್ದಾರೆ, ಅವರೇ ಕೇಳ್ತಾ ಇದ್ದಾರೆ. ನಾವು ಕೇಳುವಂತೆ ಹಿರಿಯರೆಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಮಹನೀಯರ ಅನುಗ್ರಹದಿಂದ, ಅವರ ಪ್ರೇರಣೆಯಿಂದ ಯಥಾಶಕ್ತಿ ಯಥಾಮತಿಯಾಗಿ ಈ 15 ದಿನಗಳ ಕಾಲ ಈ ಭಾಗವತ ಶ್ರವಣ ಮನನವನ್ನು ನಾವು ಮಾಡಿ, ಅದರಿಂದ ನಮ್ಮ ಜೀವನಕ್ಕೆ ಏನೇನು ಸಂದೇಶಗಳು ಸಿಗ್ತಾ ಇದೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಆ ಗುರುಗಳ ಮತ್ತು ಪ್ರಾಣದೇವರ, ನರಸಿಂಹದೇವರ, ಗೋಪಿನಾಥ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇವತ್ತಿನ ಕಥಾಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ವಿದ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸ್ವಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.